ಪಾಶ್ ಅಂದರೆ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಅಂತ. ಸೊ ಇದು 2013 ಬಂದಿದ್ದು. ಯಾವ ಒಂದು ವರ್ಕ್ ಪ್ಲೇಸ್ನಲ್ಲಿ 10 ಜನಕ್ಕಿಂತ ಜಾಸ್ತಿ ಜನ ಎಂಪ್ಲಾಯೀಸ್ ಇರ್ತಾರೋ ಅಂಥ ಜಾಗದಲ್ಲಿ ಈ ಪಾಶ್ ಪಾಲಿಸಿ ಅನ್ನೋದು ಕಂಪಲ್ಸರಿ ಮ್ಯಾಂಡೇಟರಿ ಇರಲೇಬೇಕು. ಇವಾಗ ಇಂಡಿವಿಜುವಲ್ ಎಂಟರ್ಪ್ರಿನರ್ ಅವ್ರಿಗೇನು, ಮನೆ ಕೆಲಸದವ್ರಿಗೆ ಪಾಪ ಅವ್ರಿಗೆ ಇಂಟರ್ನೆಟ್ಗೆ ಹೋಗಿ ಶ್ರೀ ಪೋರ್ಟಲಲ್ಲಿ ಅವರು ಇದು ಮಾಡಿ ಆ ಥರದ್ದೆಲ್ಲ ಏನೂ ಗೊತ್ತೂ ಇರಲ್ಲ. ಒಂದು ಬೇಸಿಕ್ ಮೊಬೈಲ್ ಕೂಡ ಹ್ಯಾಂಡಲ್ ಮಾಡೋಕ್ಕೆ ಬರೋದಿಲ್ಲ. ಓದೋರ್ಗೇನೆ ಪ್ರೊಟೆಕ್ಷನ್ನ, ಓದ್ದೇ ಇಲ್ಲದೆ ಇರೋರು ಪ್ರೊಟೆಕ್ಷನ್ನೇ ಇಲ್ವಾ? All of us can help, and even a public individual, it need not be a woman, any man also. So she portal online alide, ದಯವಿಟ್ಟು ಹೋಗಿ ಅಲ್ಲಿ ರಿಜಿಸ್ಟರ್ ಮಾಡಿ. your cases will be registered. ಪಾಶ್ ಕಮಿಟಿ ಅಂದರೆ ಏನು, ಎಷ್ಟು ಜನ ಇರ್ತಾರೆ ಪಾಶ್ ಕಮಿಟಿಲಿ, ಹೌ ಸೆಕ್ಯೂರ್ಡ್ ಇಟ್ ಇಸ್? The lady should be posh certified, she can be, illa andre she should be from an NGO. She need not be a lawyer as such, but she has to be more empathetic. ಕೇಸ್ ಆದಮೇಲೆ ನಾವು ಕೇಸ್ ಫೈಟ್ ಮಾಡ್ತಾ ಇಲ್ಲ, ಕೇಸೇ ಆಗದೆ ಇರೋ ಹಾಗೆ ನಾವು ತಡಿಬೇಕು. ಹೌದು, ಹೆಣ್ಮಕ್ಳಿಗೆ ಹರಾಸ್ಮೆಂಟ್ ಪಾಶ್ ಇದೆ, ಎಲ್ಲ ಸರಿ. ವಾಟ್ ಅಬೌಟ್ ದ ಮೇಲ್? ಪಾಲಿಸೀಸ್ ಎಲ್ಲ ಅಫ್ಕೋರ್ಸ್ ಇದೆ, ಬಟ್ ನಮ್ಮ ಮೈಂಡ್ ಸೆಟ್ಟೇ ಚೇಂಜ್ ಆಗಬೇಕು. ಅಂದರೆ ಗಂಡು ಮಕ್ಳಿಗೆ ಫಸ್ಟ್ ಹೇಳ್ಕೊಡ್ಬೇಕು ದಟ್ ಹೌ ಯು ಟ್ರೀಟ್ ಅ ವುಮನ್ ಔಟ್ಸೈಡ್ ಅಂತ. ಪೇರೆಂಟ್ ಗೊತ್ತಿರತ್ತೆ ಈ ಥರ ನಡೀತಿದೆ, ಫ್ಯಾಮಿಲೀಸ್ ಎಲ್ಲ ಚಿಕ್ಕಪ್ಪ ಆಗ್ಬೋದು ದೊಡ್ಡಪ್ಪ ಆಗ್ಬೋದು ಹರಾಸ್ಮೆಂಟ್ ಮಾಡ್ತಾ ಇರ್ತಾರೆ, ಬಟ್ ಪೇರೆಂಟ್ ಗೊತ್ತಿರುತ್ತೆ, ಬಟ್ ಅಂದ್ರೂ ಆಚೆ ಹೇಳಲ್ಲ. NGO ವರ್ಕರ್ ಒಬ್ರು ಇದ್ರು, ರೂರಲ್ ರಾಜಸ್ಥಾನ್ ಏರಿಯಾಸ್ಗೆ ಹೋಗ್ಬಿಟ್ಟು ಚೈಲ್ಡ್ ಮ್ಯಾರೇಜ್ನ ಎಲ್ಲ ಸ್ಟಾಪ್ ಮಾಡ್ತಾ ಇದ್ರು. ಅಲ್ಲಿ ತುಂಬ ಪ್ರಿವೆಲೆಂಟ್ ಇತ್ತು. ಸೊ ಅದರಿಂದ ತುಂಬ ಅಫೆಂಡ್ ಆಗಿಬಿಟ್ಟು ಅಲ್ಲಿರೋ ಇಂಪಾರ್ಟೆಂಟ್ ಪೀಪಲ್ ಆ ವಿಲೇಜ್ ಅವರು ದಿಸ್ ಕೈಂಡ್ ಆಫ್ ಗ್ಯಾಂಗ್ ರೇಪ್ಡ್ ಹರ್. ಎಲ್ರಿಗೂ ನಮಸ್ಕಾರ, ನಮ್ಮ ಟಾಕ್ಸ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಬಂದು ಸೆಕ್ಷುವಲ್ ಹೆರಾಸ್ಮೆಂಟ್. ಐ ನೋ ಇಟ್ ಇಸ್ ಸ್ವಲ್ಪ ಸೆನ್ಸಿಟಿವ್ ಟಾಪಿಕ್, ಬಟ್ ಅದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬ ಒಳ್ಳೆಯದು. ಇವತ್ತು ನಾವು ಮಾತಾಡ್ತಿರೋದು ಪಾಶ್ ಬಗ್ಗೆ. ಪಾಶ್ ಅಂದ್ರೇನು, ಏನಕ್ಕೆ ಪಾಶ್ ಬೇಕು ಎಲ್ಲರಿಗೂ, ಅದರ ಅವೇರ್ನೆಸ್ ಏನಕ್ಕೆ ಬೇಕು ಅಂತ, ಇದ್ರ ಬಗ್ಗೆ ತಿಳಿಸ್ಕೊಡೋಕೆ ನಮ್ಮ ಜೊತೆ ಇದ್ದಾರೆ ಸಂಧ್ಯಾ ಅಂತ. ಸಂಧ್ಯಾ, ವೆಲ್ಕಮ್. ನಮಸ್ಕಾರ. ಶಿ ಈಸ್ ಅ ಸರ್ಟಿಫೈಡ್ ಎಕ್ಸ್ಟರ್ನಲ್ ಕಮಿಟಿ ಮೆಂಬರ್ ಫಾರ್ ಪಾಶ್. ಸಂಧ್ಯಾ, ವೆಲ್ಕಮ್ ಅಗೇನ್. ಹೋಪ್ ತುಂಬ ಇದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡ್ತೀರಾ ಅಂತ. ಥ್ಯಾಂಕ್ ಯು ಉಷಾ, ಥ್ಯಾಂಕ್ ಯು ಪೂರ್ಣಿಮಾ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನನಗೆ ಇಲ್ಲಿ ಕರೆದಿದ್ದಕ್ಕೆ. ಆ್ಯಂಡ್ ನನಗೆ ಎಷ್ಟು ಖುಷಿ ಅನ್ನಿಸ್ತಾ ಇದೆ ಅಂದರೆ ಇದೊಂದು ತುಂಬ ಸೆನ್ಸಿಟಿವ್ ಟಾಪಿಕ್ ಬಗ್ಗೆ ಇಷ್ಟು ಓಪನ್ ಆಗಿ ನಾವಿಲ್ಲಿ ಕೂತ್ಕೊಂಡು ಇವತ್ತು ಚರ್ಚೆ ಮಾಡ್ತಾ ಇರೋದು, ಇದು ತುಂಬ ಇಂಪಾರ್ಟೆಂಟು. ಪಾಶ್ ಅಂದರೆ ಏನು, ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಆಗಲೇಬೇಕು. ಇಟ್ಸ್ ಅ ಮಸ್ಟ್ ಇವತ್ತಿನ ದಿನದಲ್ಲಿ. ಸಂಧ್ಯಾ, ನಾವು ಇವ್ರ ಮನೆಯಲ್ಲಿ ಸೇರಿದಾಗ ಶೀಸ್ ಅ ಕಾಮನ್ ಕಸಿನ್ ನಮಗೆ. ಕಾಮನ್ ಕಸಿನ್. ಆ್ಯಕ್ಚುಲಿ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಇನ್ನೊಂದು ನಾವೆಲ್ಲ ಪ್ರೊಫೆಷ್ನಲ್ ಆಗಿ ಬೆಳೆದಿದ್ದೀವಿ. ಅಂದರೆ ನಾವು ಮುಂಚೆ ಇವ್ರ ಮನೆಯಲ್ಲಿ ಸೇರಿದಾಗ ಅಳ್ಗುಳಿ ಮನೆ ಬಗ್ಗೆ ಎಷ್ಟು ನೆನಪಿಂದು ಇದು ಅಂದರೆ ಕವಡೆನಲ್ಲಿ ಅಳ್ಗುಳಿ ಮನೆ ಅದ್ರ ಬಗ್ಗೆ ಮಾತಾಡ್ತಿದ್ವಿ. ವಿ ಆರ್ ವೆರಿ ಪ್ರೌಡ್ ಟು ಹ್ಯಾವ್ ದಿಸ್ ಡಿಸ್ಕಷನ್ ಹಿಯರ್ ಆ್ಯಸ್ ಅ ಪಾಶ್. ಅಳ್ಗುಳಿ ಮನೆಗೂ ಪಾಶ್ಗೂ ಇಟ್ ಈಸ್ ಅ ವೆರಿ ಬಿಗ್ ಜಂಪ್. ಆ್ಯಕ್ಚುಲಿ ನಾನೊಂದು ಬಿಸ್ನೆಸ್ ವುಮೆನ್, ಇವಳೊಂದು ಪ್ರೊಫೆಷ್ನಲ್, ನೀವು ಪಾಶ್. ಇಟ್ ಈಸ್ ಅ ವೆರಿ ಎಲ್ಲರಿಗೂ ಇಂಟ್ರೆಸ್ಟಿಂಗ್ ಆಗಿರೋ ಸಮಾಚಾರ. ಫಸ್ಟ್, ಪಾಶ್ ಅಂದರೆ ಏನು? ಪಾಶ್ ಅಂದರೆ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಅಂತ. ಸೊ POSH. ಸೊ ನೇಮ್ ಹೇಳೋ ಹಾಗೇ ಸೆಕ್ಷುವಲ್ ಹರಾಸ್ಮೆಂಟ್ ಅನ್ನೋದು ನಾವೀಗ ಹೆಂಗಸರು ಆಚೆ ಮನೆ ಬಿಟ್ಟು ಆಚೆ ಹೋದಾಗ ನಮಗೆ ಬೇಕೋ ಬೇಡವೋ ಗೊತ್ತಿಲ್ಲದೇನೋ ಗೊತ್ತೋ ಎಷ್ಟೊಂದು ಥರ ನಾವು ಹರಾಸ್ಮೆಂಟ್ಗೆ ಒಳಗಾಗಬಹುದು, ಸೆಕ್ಷುವಲಿ ಇನ್ಕ್ಲೂಡೆಡ್. ಸೊ ಹೆಸರು ಹೇಳೋದಂಗೆ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಅಂತ ಇದರದ್ದು ಫುಲ್ ಫಾರ್ಮು. ಸೊ ಇದು 2013 ಬಂದಿದ್ದು. ಆ್ಯಂಡ್ ಈ ಆ್ಯಕ್ಟು ಇತ್ತೀಚೆಗೆ ಈಗ ಕೆಲವೊಂದು 5-10 ವರ್ಷದ ಒಂದು 5-6 ವರ್ಷದ ಕೆಳಗಿಂದ ಅಂತೂ ತುಂಬ ಇಟ್ ಇಸ್ ಬಿಕಮ್ ಎಕ್ಸ್ಟ್ರೀಮ್ಲಿ ಮ್ಯಾಂಡೇಟರಿ. ಇಟ್ಸ್ ಅ ಮ್ಯಾಂಡೇಟರಿ ಪಾಲಿಸಿ. ಯಾವ ಒಂದು ವರ್ಕ್ ಪ್ಲೇಸ್ನಲ್ಲಿ 10 ಜನಕ್ಕಿಂತ ಜಾಸ್ತಿ ಜನ ಎಂಪ್ಲಾಯೀಸ್ ಇರ್ತಾರೋ ಅಂಥ ಜಾಗದಲ್ಲಿ ಈ ಪಾಶ್ ಪಾಲಿಸಿ ಅನ್ನೋದು ಕಂಪಲ್ಸರಿ ಮ್ಯಾಂಡೇಟರಿ ಇರಲೇಬೇಕು. ಸೊ ಇದು ವೈ ಇಟ್ ಇಸ್ ಇಂಪಾರ್ಟೆಂಟ್? ನಾವು ಮುಂಚೆ ಬಸ್ಸಲ್ಲಿರಬಹುದು, ಮನೆ ಆಚೆ ಬರಬಹುದು, ಯಾವಾಗಲೂ ವಿ ಹ್ಯಾವ್ ಫೇಸ್ಡ್. ಇಟ್ ಈಸ್ ನಾಟ್ ಓನ್ಲಿ ಬೇಸ್ಡ್ ಅಂದರೆ ಪಾಶ್ ಅಂದರೆ ಸೆಕ್ಷುವಲ್ ಆಗಿ ನಮ್ಮನ್ನು ಟಚ್ ಮಾಡಲೇಬೇಕು ಈ ಥರ ಅಲ್ಲ. ಇಟ್ ಈಸ್ ಒಂದು ಬಾಡಿ ಶೇಮಿಂಗ್ ಇರಬಹುದು, ಅಥವಾ ಇನ್ನೇನೋ ಒಂದು ಬ್ಯೂಟಿಫುಲ್ ಅನ್ನೋದು, ಸೆಕ್ಸಿ ಅನ್ನೋದು. ದಿಸ್ ಆಲ್ ಡಿಫ್ರೆಂಟ್ ಅರೇಂಜ್ಮೆಂಟ್ಸ್ ಆಫ್ ಅ ಹರಾಸ್ಮೆಂಟ್ ಅಂತ ಹೇಳ್ತೀನಿ. ಸೊ ಹೌ ಯು ವಿಲ್ ಅಡ್ರೆಸ್ ದಿಸ್? ಸೊ ಏನಾಗುತ್ತೆ ಅಂದರೆ ನಾವು ನಮ್ಮ ಹಿಂದಿನ ಪ್ರಕಾರ ಸೆಕ್ಷುವಲ್ ಹರಾಸ್ಮೆಂಟ್ ಅಂದ ತಕ್ಷಣ ನಾವು ಒಂದು ಮೊಲೆಸ್ಟೇಷನ್ನೇ ಆಗಬೇಕು, ಫಿಸಿಕಲ್ ಕಾಂಟ್ಯಾಕ್ಟ್ ಆಗಿರಲೇಬೇಕು, ದೆನ್ ಇಟ್ ಇಸ್ ಕನ್ಸಿಡರ್ಡ್ ಆಸ್ ಹರಾಸ್ಮೆಂಟ್. ಇಲ್ಲ ಅಂದರೆ ಏನೂ ಇಲ್ಲ ಅನ್ನೋ ಥರನೇ ಇತ್ತು. ಬಟ್ ವಿ ಆರ್ ಆಲ್ ವುಮೆನ್, ನಾವೆಲ್ಲರೂ ಮನೆಯಿಂದ ಆಚೆ ಹೋಗಿ ವರ್ಕ್ ಮಾಡಿದ್ದೀವಿ. ಅಟ್ ಸಮ್ ಪಾಯಿಂಟ್ ವಿ ಹ್ಯಾವ್ ಆಲ್ ಫೇಸ್ಡ್ ಇಟ್ ಅನ್ಸುತ್ತೆ ನನಗೆ. ದ್ಯಾಟ್
ಯಾವ ಥರ ಹರಾಸ್ಮೆಂಟ್ ಅಂದರೆ ನಮಗೆ ಒಂದು ದೃಷ್ಟಿ, ಯಾವುದೋ ಒಂದು ದೃಷ್ಟಿ, ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾ ಇರ್ಬೋದು ಒಬ್ಬರು, ಇಲ್ಲ ನಮ್ಮನ್ನು ನಮಗೆ ಗೊತ್ತಿಲ್ಲದೆ ಟಚ್ ಮಾಡ್ಬೋದು, ಇಲ್ಲ ಒಂದು ವರ್ಡ್ ಯೂಸ್ ಮಾಡ್ಬೋದು ನಮ್ಗೆ ಇಷ್ಟ ಆಗದೆ ಇರೋದು. ಸೊ ಆಲ್ ಆಫ್ ದೀಸ್ ಕಮ್ಸ್ ಅಂಡರ್ ಹರಾಸ್ಮೆಂಟ್. ಸೊ ಅಲ್ಟಿಮೇಟ್ಲಿ ಏನಂದರೆ ನಮಗೆ ಇಷ್ಟ ಆಗದೆ ಇರೋ ಥರ ಒಬ್ಬರು ಅನ್ಕಂಫರ್ಟಬಲ್ ಫೀಲ್ ಮಾಡೋ ಥರ ಯಾರಾದರೂ ನಡೆದುಕೊಂಡ್ರೆ ಇನ್ ದ ವರ್ಕ್ ಪ್ಲೇಸ್ ಅದನ್ನು ಸೆಕ್ಷುವಲ್ ಹರಾಸ್ಮೆಂಟ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಈಗ ಈ ಅವೇರ್ನೆಸ್ ಏನಕ್ಕೆ ಮುಖ್ಯ ಆಗುತ್ತೆ ಅಂದರೆ ಆಸ್ ವುಮನ್ ನಮಗೆ ಇದ್ರ ಅವೇರ್ನೆಸ್ಸೇ ಇರೋದಿಲ್ಲ, ಗೊತ್ತೇ ಇರಲ್ಲ. ಎಷ್ಟೊಂದು ನಾನೀಗ ಎಷ್ಟು ಕಡೆ ಟ್ರೈನಿಂಗ್ ಮಾಡೋಕ್ಕೆ ಹೋಗುವಾಗ ನನಗನ್ಸುತ್ತೆ ಅಲ್ಲಿ ಮಾಡೋ ಎಂಪ್ಲಾಯೀಸ್ಗೆ ಗೊತ್ತೂ ಇರಲ್ಲ ಇಸ್ ದಿಸ್ ಹರಾಸ್ಮೆಂಟ್ ಅನ್ನೋದು ಕೂಡ ಗೊತ್ತಿರಲ್ಲ. ಸೊ ದ ಸೆಲ್ಫ್ ಡೌಟ್ ಇರುತ್ತೆ ಅವ್ರಿಗೆ, ನನಗೆ ಒಂಥರ ಅನ್ಕಂಫರ್ಟಬಲ್ ಆಗ್ತಾ ಇದೆ, ಬಟ್ ಇದು ಹರಾಸ್ಮೆಂಟಾ ನನಗೆ ಗೊತ್ತಿಲ್ಲ, ಇದು ಹೇಳ್ಬೋದಾ, ಯಾರಿಗೆ ಹೋಗಿ ಹೇಳಬೇಕು, ಇದ್ರ ಬಗ್ಗೆ ಏನೂ ಮಾಹಿತಿ ಇರಲ್ಲ. ಸೊ ಅವ್ರು ಒಳಗೊಳಗಡೆ ನೊಂದ್ಕೊಂಡು ಕೊರಕ್ಕೊಂಡು ದಿಲ್ ಸ್ಟಾರ್ಟ್ ಟೇಕಿಂಗ್ ಲೀವ್ಸ್ ಟು ದ ಕಂಪನೀಸ್, ಹೋಗೋಕ್ಕೆ ಇಷ್ಟಪಡೋದಿಲ್ಲ, ಮತ್ತು ಅವ್ರ ಕೆರಿಯರ್ ಹಾಳಾಗ್ತಾ ಇದೆ. ಸೊ ಇದೆಲ್ಲ ನಾವು ಅವಾಯ್ಡ್ ಮಾಡೋಕ್ಕೋಸ್ಕರ ಐ ಥಿಂಕ್ ದಿಸ್ ಪಾಶ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಇಸ್ ಅ ಮ್ಯಾಂಡೇಟರಿ. ಇವಾಗ ಕಂಪನಿ ಅದು 10 ಜನದ ಮೇಲಿದೆ ಕಂಪ್ನಿ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಕಾರ್ಪೊರೇಟ್ ವರ್ಲ್ಡಲ್ಲಿ ಕೆಲಸ ಮಾಡೋದ್ರಿಂದ ನಮಗಾದ್ರೆ ಇದ್ರ ಬಗ್ಗೆ ಅವೇರ್ನೆಸ್ ಇದೆ. ಎವ್ರಿ 6 months ಒನ್ಸ್ ನಮ್ಗೆ ಟ್ರೈನಿಂಗ್ಸ್ ಕೊಡ್ತಾರೆ, ಅದ್ರ ಬಗ್ಗೆ ಟೆಸ್ಟ್ಗಳಿರುತ್ತೆ. ಆ್ಯಂಡ್ ವಿನೋ ಕಮಿಟಿ ಮೆಂಬರ್ಸ್ನ ಯಾರು ಯಾಕಿರ್ತಾರೆ ಎಲ್ಲ ಗೊತ್ತಿರುತ್ತೆ. ಒಂದು ನನಗೆ ಇವಾಗ ಇಂಡಿವಿಜುವಲ್ ಎಂಟರ್ಪ್ರಿನರ್ಸ್, ಫಾರ್ ಎಕ್ಸಾಂಪಲ್ ಇವಳು ಇಂಡಿವಿಜುವಲ್, ಇವಳು ಆಚೆ ಕಡೆ ಹೋಗ್ತಾಳೆ, ಫೀಲ್ಡಲ್ಲಿ ಕೆಲಸ ಮಾಡ್ತಾಳೆ, ಅವ್ರಿಗೇನು ಒಂದು. ಸೆಕೆಂಡ್ ಕ್ವಶನ್ ನಂಗೆ ಇದರಲ್ಲಿ ಏನು ಬೇಕಿತ್ತು ಅಂದರೆ ಸೆಕ್ಷುವಲ್ ಹರಾಸ್ಮೆಂಟ್ ಅಂದ ತಕ್ಷಣ ಬರೀ ವುಮೆನ್ಸ್ಗೆ ಅಂತ ಅಲ್ಲ, ಇಟ್ ಮೇ ಹ್ಯಾಪನ್ ಟು ದ ಮೇಲ್ ಆಲ್ಸೋ. ಸೊ ಅದನ್ನು ಹೆಂಗೆ ಅಡ್ರೆಸ್ ಮಾಡೋದು? ಸೊ ಈಗ ಇದು ಎರಡು ಪಾರ್ಟಲ್ಲಿ ನೀವು ಕ್ವಶನ್ ಕೇಳಿದ್ದೀರಾ. ಒಂದು, ಸೊ ನಾವು ಪಾಶ್ ಅನ್ನೋದು ಆರ್ಗನೈಸ್ ಸೆಕ್ಟರ್ ಆ್ಯಂಡ್ ಅನ್ಆರ್ಗನೈಸ್ ಸೆಕ್ಟರ್ ಅಂತ 2 ಟೈಪ್ ಆಫ್ ನಾವು ಎಂಪ್ಲಾಯ್ಮೆಂಟ್ನ ಡಿವೈಡ್ ಮಾಡ್ಕೋಬೋದು. ಸೊ ವೆನ್ ಯು ಆರ್ ವರ್ಕಿಂಗ್ ಫಾರ್ ಅ ಕಂಪನಿ ಇಟ್ ಕಮ್ಸ್ ಅಂಡರ್ ಆರ್ಗನೈಸ್ ಸೆಕ್ಟರ್. ಅಲ್ಲಿ 10 ಜನಕ್ಕಿಂತ ಜಾಸ್ತಿ ಇದ್ದಾರೆ. ಸೊ ಅಲ್ಲಿ ಒಂದು ಆರ್ಗನೈಸ್ ಸ್ಟ್ರಕ್ಚರ್ಡ್ ಆಗಿ ಇದೆ ಕಮಿಟಿ. ದ್ಯಾಟ್ ಮೀನ್ಸ್ ಅಲ್ಲೊಂದು ಇಂಟರ್ನಲ್ ಕಮಿಟಿ ಇದೆ, ಅದಕ್ಕೆ ಏನೇನು ಪ್ರಾಸೆಸ್ ಇದೆ ಪಾಶ್ ಪ್ರಕಾರ ಅದನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ದೇ ವಿಲ್ ಟೇಕ್ ಕೇರ್ ಆಫ್ ಇಟ್. ಇನ್ನೂ ಒಂದು ಆರ್ಗನೈಸ್ಡ್ ಸೆಕ್ಟರ್ ಅಂತ. ಆರ್ಗನೈಸ್ ಸೆಕ್ಟರ್ ಅಂದರೆ ಇದರಲ್ಲಿ ದಿಸ್ ವಿಲ್ ಕಮ್ ಅಂಡರ್ ಅವರ್ ಡೊಮೆಸ್ಟಿಕ್ ಎಂಪ್ಲಾಯೀಸ್ ಇರ್ಬೋದು, ಇಲ್ಲ ಇಂಡಿವಿಜುವಲ್ ವೆಂಡರ್ಸ್ ಇರ್ಬೋದು, ಕಾಂಟ್ರಾಕ್ಟರ್ಸ್ ಇರ್ಬೋದು. ಇವರೆಲ್ಲ ದೇರ್ ಇಸ್ ನೋ ಟೀಮ್ ಫಾರ್ ದೆಮ್, ದೇರ್ ಇಸ್ ನೋ ಕಂಪನಿ ಫಾರ್ ದೆಮ್. ಸೊ ಇವರಿಗೆಲ್ಲ ಅಡ್ರೆಸ್ ಮಾಡೋದಕ್ಕೋಸ್ಕರ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಲೋಕಲ್ ಕಮಿಟಿ. ಸೊ ಈ ಲೋಕಲ್ ಕಮಿಟಿ ಅನ್ನೋದು ಇಟ್ಸ್ ಅ ಕಮಿಟಿ ಜಸ್ಟ್ ಲೈಕ್ ಅವರ್ ಇಂಟರ್ನಲ್ ಕಮಿಟಿ. ಇದು ಡಿಸ್ಟ್ರಿಕ್ಟ್ ಆಫೀಸರ್ ಅರೇಂಜ್ ಮಾಡಿರ್ತಾರೆ ಈ ಕಮಿಟಿನ. ಸೊ ದೀಸ್ ಪೀಪಲ್ ಕ್ಯಾನ್ ಗೋ ಆ್ಯಂಡ್ ಅಪ್ರೋಚ್ ದೆಮ್. ಡೈರೆಕ್ಟ್ಲಿ ಹೋಗ್ಬೋದು, ಇಲ್ಲ ಶಿ ಪೋರ್ಟಲ್ ಅಂತ ಸೆಕ್ಷುವಲ್ ಹರಾಸ್ಮೆಂಟ್ ಎಲೆಕ್ಟ್ರಾನಿಕ್ ಅಂತ ಈಗ ಗೌರ್ಮೆಂಟಿಂದ ಬಿಡುಗಡೆ ಮಾಡಿದ್ದಾರೆ, ವೆಬ್ಸೈಟ್ ಇದೆ, ಅಲ್ಲಿ ನೀವು ನೋಡ್ಬೋದು. ಸೊ ಆನ್ಲೈನ್ ಹೋಗ್ಬಿಟ್ಟು ನೀವು ರಿಜಿಸ್ಟರ್ ಮಾಡ್ಬೋದು. ಆರ್ ಗೋ ಆ್ಯಂಡ್ ಅಪ್ರೋಚ್ ಅನ್ NGO, ದೇ ವಿಲ್ ಬಿ ಏಬಲ್ ಟು ಹೆಲ್ಪ್ ಯು. ಸೊ ಈಗ ಇತ್ತೀಚೆಗೆ ಗೌರ್ಮೆಂಟು ತುಂಬ ಥರ, ಎಸ್ಪೆಷಲಿ ಫಾರ್ ವುಮೆನ್ ಟು ಫೀಲ್ ಸೇಫ್, ದೇ ಆರ್ ಬ್ರಾಟ್ ಅಪ್ ಲಾಟ್ ಆಫ್ ಪಾಲಿಸೀಸ್ ಆ್ಯಕ್ಚುಲಿ. ಸೊ ಏನಂದರೆ ಈಗ ಪಾಶ್ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಆಸ್ ಪಾಲಿಸಿ ಫ್ರಮ್ ದ ಗವರ್ನಮೆಂಟ್, ಇದು ಕವರ್ ಮಾಡೋದು ಓನ್ಲಿ ವುಮನ್. Okay, it protects women as per the policy. But ಇವಾಗ ನಾವು when it goes to the corporate HR ಕಡೆಯಿಂದ ಬರುವಾಗ now people are coming it, okay, ಇದು ವುಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ, of course it's good, but let us also give it as a gender equality ಅಂತ ಒಂದು HR clause ಆ್ಯಡ್ ಮಾಡ್ತಾ ಇದ್ದಾರೆ ಅದರಲ್ಲಿ, so that even the men are protected. How men are protected? See, the first thing is ಈಗ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇರೋದೇ ಒಂದು ದೊಡ್ಡ ಪ್ರೊಟೆಕ್ಷನ್ ಅನ್ಸುತ್ತೆ ನನಗೆ ಮೆನ್ಗೆ. ಬಿಕಾಸ್ ಮೆನಿ ಟೈಮ್ಸ್ ಮೆನ್ಗೆ ಗೊತ್ತಿಲ್ಲದೆ ದೇ ಮೈಟ್ ಜಸ್ಟ್ ಒಂದು ಕ್ಯಾಶುವಲ್ ಕಮೆಂಟ್, ಓ ವಾವ್ ಯು ಲುಕ್ ಸೋ ಹಾಟ್, ಓಕೆ, ಇದು ಅವ್ರಿಗೆ ಹೇಗೆ ಹೋಗ್ತಾ ಇದೆ ಗೊತ್ತಿಲ್ಲ. ದಿಸ್ ಕ್ಯಾನ್ ಆಲ್ಸೋ ಬಿ ಕನ್ಸಿಡರ್ಡ್ ಆಸ್ ಅ ಹರಾಸ್ಮೆಂಟ್ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಈವನ್ ಕ್ರಿಯೇಟಿಂಗ್ ಆನ್ ಅವೇರ್ನೆಸ್ ದಟ್ ಸಚ್ ಅ ಥಿಂಗ್ ಕ್ಯಾನ್ ಅವ್ರಿಗೆ ಮುಜುಗರ ಆಗಬಹುದು ಅನ್ನೋ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇರೋದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅವ್ರಿಗೆ ಪ್ರೊಟೆಕ್ಷನ್ನೇ ಮೆನ್ನಿಗೆ. ಸೊ ಅಲಾಂಗ್ ವಿತ್ ದಟ್ ಜೆಂಡರ್ ಈಕ್ವಾಲಿಟಿಯಿಂದ ಅಫ್ಕೋರ್ಸ್ ಇಫ್ ಅ ಮ್ಯಾನ್ ಇಸ್ ಬೀಂಗ್ ಪ್ರೊಟೆಕ್ಟೆಡ್, HR ಡಿಸಿಪ್ಲಿನ್ ಪಾಲಿಸೀಸ್ ಎಲ್ಲ ಇರುತ್ತಲ್ಲ ಕಾರ್ಪೊರೇಟಲ್ಲಿ, ಬೇಸ್ಡ್ ಆನ್ ದಟ್ ದೇ ಕ್ಯಾನ್ ಟೇಕ್ ಆ್ಯಕ್ಷನ್ಸ್. ಅದೇ ಇವಾಗ ಮನೆ ಕೆಲಸದವ್ರಿಗೆ ಪಾಪ ಅವ್ರಿಗೇನು ಇಂಟರ್ನೆಟ್ಗೆ ಹೋಗಿ ಶಿ ಪೋರ್ಟಲಲ್ಲಿ ಅವರು ಇದು ಮಾಡಿ ಆ ಥರದ್ದೆಲ್ಲ ಏನೂ ಗೊತ್ತೂ ಇರಲ್ಲ. ಒಂದು ಬೇಸಿಕ್ ಮೊಬೈಲ್ ಕೂಡ ಹ್ಯಾಂಡಲ್ ಮಾಡೋಕ್ಕೆ ಬರೋದಿಲ್ಲ ಅವ್ರಿಗೆ. ಈ ಥರ ಹರಾಸ್ಮೆಂಟ್ಗೆ ಆಯಿತು, ಓದ್ದವ್ರಿಗೇ ಪ್ರೊಟೆಕ್ಷನ್ನ, ಓದ್ದೇ ಇಲ್ಲದೆ ಇರೋರಿಗೆ ಪ್ರೊಟೆಕ್ಷನ್ನೇ ಇಲ್ವಾ? ದಿಸ್ ಇಸ್ ತುಂಬ ಒಳ್ಳೆ ಪ್ರಶ್ನೆ ಇದು ಆ್ಯಕ್ಚುಲಿ. ಯು ಆರ್ ವೆರಿ ರೈಟ್. ವುಮೆನ್ ಅಂದರೆ ವುಮೆನ್ ಫ್ರಮ್ ಆಲ್ ಸೆಕ್ಟರ್ಸ್ ವಾಟ್ ಎವರ್. So the portal says any individual can comment ಇದು, but there is a thing that ಈಗ ಒಂದು ಡೊಮೆಸ್ಟಿಕ್ ಎಂಪ್ಲಾಯ್ is being harassed and she doesn't know ಹೇಗೆ ಅವ್ರಿಗೆ ಹೋಗಬೇಕು ಅಂತ ಗೊತ್ತಿಲ್ಲ ಅಂದರೆ they can always reach out to their house owner or NGOs ಬರ್ಬೋದು, ಇಲ್ಲ ನಮ್ಮಂಥ ಯಾರಾದರೂ. ನಾವು I am an external member for many IC committees, so they can reach out to any of us. All of us can help, and even a public individual, it need not be a woman, any man also ಹೇಳ್ಕೊಂಡ್ರೆ ನನಗೆ ಈ ಥರ ಆಗ್ತಾ ಇದೆ ಅಂದರೆ there is a she portal ಆನ್ಲೈನಲ್ಲಿ ಇದೆ,
ದಯವಿಟ್ಟು ಹೋಗಿ ಅಲ್ಲಿ ರಿಜಿಸ್ಟರ್ ಮಾಡಿ. ಯುವರ್ ಕೇಸಸ್ ವಿಲ್ ಬಿ ರಿಜಿಸ್ಟರ್ಡ್ ಆ್ಯಂಡ್ ಇಟ್ ವಿಲ್ ಬಿ ಟ್ರ್ಯಾಕ್ಡ್ ಆ್ಯಂಡ್ ನಿಮ್ಮದು ಕಂಪ್ಲೇಂಟ್ ಏನು ಟ್ರ್ಯಾಕ್ ಆಗುತ್ತೆ ಆ್ಯಂಡ್ ಅದ್ರದ್ದು ಏನು ಸೊಲ್ಯೂಷನ್ಸ್ ಏನು ಅದು ಎಲ್ಲನೂ ಅಲ್ಲಿ ಫಾಲೋ ಅಪ್ ಆಗ್ತಾ ಹೋಗುತ್ತೆ. ಅದೇ ಇವಾಗ ಏನು ಅಂತಂದರೆ ಮೊಬೈಲಲ್ಲಿ ಇಟ್ಸ್ ಅ ಕೇಸಸ್ ಐ ವಿಲ್ ಸ್ಪೆಸಿಫೈ ಐ ಆಮ್ ಅ ಸಿವಿಲ್ ಇಂಜಿನಿಯರ್, ಐ ಡೋಂಟ್ ಟೆಕ್ಸ್ಟ್ ಅನ್ಲೆಸ್ ಇಟ್ ಇಸ್ ಪ್ರೊಫೆಷನಲ್ ಅಂದರೆ ಗುಡ್ ಮಾರ್ನಿಂಗ್ ಯು ಆರ್ ಲುಕಿಂಗ್ ಪ್ರಿಟಿ. ಸೊ ದೇ ಡೋಂಟ್ ಹ್ಯಾವ್ ಅ ನೋ ಲೈನ್. ನಾನು ಹೇಳೋದು ನೋ ಮೀನ್ಸ್ ನೋ ಲೈನ್. ಎಲ್ಲೂ ಇದಕ್ಕೂ ಎಲ್ಲ ನೀವು ಇದನ್ನೆಲ್ಲ ತಗೊಂಡು ಅದನ್ನೆಲ್ಲ ಇದು ಮಾಡಿ ಸ್ಕ್ಯಾನ್ ಮಾಡಿ ಎಲ್ಲ ನೀವು ಆ ಥರ. ಸೊ ನಾವೀಗ ಒಂದು ಕಂಪ್ಲೇಂಟ್ ಅಂತ ಬಂತು, ರಿಜಿಸ್ಟರ್ ಆಯಿತು ಇನ್ ಕಾರ್ಪೊರೇಟ್ಸ್ ಅಟ್ಲೀಸ್ಟ್ ಬಂತು ಅಂದರೆ ವಿ ಆಲ್ವೇಸ್ ಟೆಲ್, ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡುವಾಗಲೇ ಎಂಪ್ಲಾಯೀಸ್ಗೆ ನಾವು ಹೇಳಿರ್ತೀವಿ, ಇಫ್ ಯು ಆರ್ ಫೀಲಿಂಗ್ ಯಾವುದೋ ಒಂದು ಪಾಯಿಂಟಿಂದ ನಿಮಗೆ ಅನ್ನಿಸ್ತಾ ಇದೆಯಾ ಇದು ನನಗೆ ಅನ್ಕಂಫರ್ಟಬಲ್ ಆಗ್ತಾ ಇದೆ ಅಂತ, ದೆನ್ ಸ್ಟಾರ್ಟ್ ಕೀಪಿಂಗ್ ಮೆಸೇಜಸ್, ಸ್ಟಾರ್ಟ್ ಕೀಪಿಂಗ್ ಪ್ರೂಫ್ಸ್ ಫಾರ್ ದ್ಯಾಟ್. ಓಕೆ, ಲೈಕ್ ಈಗ ಒಂದು ಕಾಫಿ ಶಾಪಲ್ಲಿ ಹೋಗಿದ್ದೆ, ಆ ಕಾಫಿ ಶಾಪ್ದು ರಿಸೀಟ್ ಇರಬಹುದಾ, ಇಲ್ಲ ಅದ್ರದ್ದು CCTV ರೆಕಾರ್ಡಿಂಗ್ ಇರ್ಬೋದಾ, ಇಲ್ಲ ಮೊಬೈಲ್ ಮೆಸೇಜಸ್ ವಾಟ್ಸಪ್ ಮೆಸೇಜಸ್ ಇರ್ಬೋದಾ. ಸೊ ಕೀಪ್ ಆಲ್ ದೋಸ್ ಥಿಂಗ್ಸ್. ಸೊ ನಿಮಗೆ ಕಂಪ್ಲೇಂಟ್ ಕೊಡುವಾಗ ಅದೆಲ್ಲನೂ ಯೂಸ್ ಆಗುತ್ತೆ. ಪಾಶ್ ಅಂತ ಹೇಳುವಾಗ ಅದರಲ್ಲಿ 2 ಟೈಪ್ ಇದೆ. ಓಕೆ, ಒಂದು ಇಸ್ ಕ್ವಿಡ್ ಪ್ರೋ ಕ್ವೋ ಅಂತ, ಇನ್ನೂ ಒಂದು ಹೊಸ್ಟೈಲ್ ಎನ್ವೈರನ್ಮೆಂಟ್ ಅಂತ. ಸೊ ಕ್ವಿಡ್ ಪ್ರೋ ಕ್ವೋ ಅಂತ ಹೇಳಿದ್ರೆ ಯು ಗಿವ್ ಮಿ ದಿಸ್ ಐ ಗಿವ್ ಯು ದಟ್ ಅಂತ. ಇಟ್ಸ್ ಕೈಂಡ್ ಆಫ್ ಅನ್ ಅರೇಂಜ್ಮೆಂಟ್. ಸೊ ಮ್ಯಾನೇಜರ್ ಹೇಳ್ಬೋದು, ಲೈಕ್ ಇದು ರೀಸೆಂಟಾಗಿ ಒಂದು ಕೇಸ್ ಆಗಿರೋದು ಗಾರ್ಮೆಂಟ್ ಫ್ಯಾಕ್ಟ್ರೀಸ್ನಲ್ಲಿ, ಸಮ್ ಆಫ್ ದ ಫ್ಯಾಕ್ಟ್ರೀಸ್ ಐ ಆಮ್ ದ ಎಕ್ಸ್ಟರ್ನಲ್ ಮೆಂಬರ್. ಸೊ ಇಲ್ಲೇನಂದರೆ ಅವ್ರಿಗೆ ಟೈಮ್ ಪಂಚ್ ಮಾಡಬೇಕು, ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಈ ಟೈಮ್ಗೆ ಹೋಗಬೇಕು ಆ ಟೈಮ್. ಸೊ ಅಲ್ಲಂತೂ ತುಂಬ ನಡೆಯುತ್ತೆ ಇದು. ಅಲ್ಲಿರೋ ಮ್ಯಾನೇಜರ್ ಸೂಪರ್ವೈಸರ್ ಇಸ್ ಲೈಕ್ ಓಕೆ ಇವತ್ತು ಯು ಜಸ್ಟ್ ಲಿಟಲ್ ಕೋಆಪ್ರೇಟ್ ವಿತ್ ಮೀ ಆ್ಯಂಡ್ ನಾನು ನಿನಗೆ ಸ್ವಲ್ಪ ಲೇಟಾಗಿ ಬಂದರೂ ನಾನು ಟೈಮ್ ಅಡ್ಜಸ್ಟ್ ಮಾಡ್ತೀನಿ. ಸೊ ದಿಸ್ ಇಸ್ ಅ ಕೈಂಡ್ ಆಫ್ ಅನ್ ಅಡ್ಜಸ್ಟ್ಮೆಂಟ್ ದೇ ಆರ್ ಹ್ಯಾವಿಂಗ್. ಓಕೆ, ಸೊ ಇದು ಅವಳಿಗೆ ಇಷ್ಟ ಆಗ್ತಾ ಇಲ್ಲ ಅಂದರೆ ಇಟ್ ಈಸ್ ಅ ಹರಾಸ್ಮೆಂಟ್. ಆಫ್ ಕೋರ್ಸ್ ಸೂಪರ್ವೈಸರ್ ಮಾಡ್ತಾ ಇರೋದು, ಸೊ ಭಯ ಇರ್ಬೋದು ಅವಳಿಗೆ, ನಾನು ಬೇಡ ಅಂದರೆ ನನ್ನ ಕೆಲಸದಿಂದ ತೆಗೆದುಬಿಟ್ರೆ ಲೈವ್ಲಿಹುಡ್ ಇದು. ಸೊ ಇದು ಒಂದು ಹರಾಸ್ಮೆಂಟ್ ಆಗುತ್ತೆ. ಇಲ್ಲ ಈಗ ಅವರಿಬ್ರೂದು ಅಡ್ಜಸ್ಟ್ಮೆಂಟ್ ಇದ್ದು ಥರ್ಡ್ ಪರ್ಸನ್ಗೆ ಎಫೆಕ್ಟ್ ಆಗ್ತಾ ಇದೆ, ಬಿಕಾಸ್ ಇವಳಿಗೆ ದ ಅದರ್ ಪರ್ಸನ್ ಈಸ್ ನಾಟ್ ಕಂಫರ್ಟಬಲ್, ಅವಳು ಟೈಮಿಗೆ ಹೋಗಲೇಬೇಕು, ಬಟ್ ಇಲ್ಲಿ ಒಂದು ಅರೇಂಜ್ಮೆಂಟ್ ಆಗ್ತಾ ಇದೆ, ಸೊ ಅದು ಅನ್ಕಂಫರ್ಟಬಲ್ ಆಗ್ತಾ ಇದೆ. ಸೊ ಈವನ್ ಶಿ ಕ್ಯಾನ್ ಆಲ್ಸೋ ರೈಸ್ ಅ ಕಂಪ್ಲೇಂಟ್. ಸೊ ಇನ್ನೂ ಒಂದೇನೆಂದರೆ ಹೋಲಿಸ್ಟಿಕ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡೋದು. ಅಂದರೆ ಈಗ ನಮ್ಮ ಕಾರ್ಪೊರೇಟಲ್ಲಿ ಇದು ತುಂಬ ಆಗುತ್ತೆ. ಓಕೆ, ಸೊ ಅದು ಎಸ್ಪೆಷಲಿ ಡ್ಯೂರಿಂಗ್ ದ ಟೈಮ್ಸ್ ಆಫ್ ಪರ್ಫಾರ್ಮೆನ್ಸ್ ರಿವ್ಯೂ ಆ್ಯಂಡ್ ಆಲ್. ಸೊ ಈಗ ಒಂದು ಟೀಮಲ್ಲಿ ಇರುವಾಗ ಒಬ್ಬಳು ಹುಡುಗಿಗೆ ಪ್ರಮೋಷನ್ ಸಿಗ್ತಾ ಇಲ್ಲ, ಒಂದು ಎಕ್ಸ್ಟ್ರಾ ಇನ್ಕ್ರಿಮೆಂಟ್ ಸಿಕ್ಬಿಡ್ತಾ. ಸೊ ಇದು ಹಿಂದ್ಗಡೆ ಇರೋರೆಲ್ಲ ಜೋಕ್ ಥರ ಜೋಕ್ ಅಂತ ಹೇಳೋದು. ಆಮೇಲೆ ಸೊ ಜೋಕ್ ಥರ ಮಾತಾಡೋದು. ಓಕೆ, ನೀನು ಇದಕ್ಕೆ ಇಷ್ಟು ಸತಿ ಬಾಸ್ ಕ್ಯಾಬಿನ್ಗೆ ಹೋಗ್ತಾ ಇದ್ದಿದ್ದು, ನೀನು ಇದಕ್ಕೆ ಶಾರ್ಟ್ ಡ್ರೆಸ್ಸಸ್ ಹಾಕೊಂಬರೋದು. ಸೊ ದೇ ಮೇಕ್ ಇಟ್ ಲುಕ್ ಲೈಕ್ ಜೋಕ್, ಬಟ್ ದಿಸ್ ಕ್ಯಾನ್ ಆಲ್ಸೋ ಬಿ ವೆರಿ ಅಫೆನ್ಸಿವ್ ಆ್ಯಂಡ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಹರಾಸ್ಮೆಂಟ್. ಸೊ ಈ ಥರನೂ ಹರಾಸ್ಮೆಂಟ್ಸ್ಗಳು ಸಾಧ್ಯತೆ. ಇವಾಗ ಪಾಶ್ ಕಮಿಟಿ ಅಂದರೆ ಏನು, ಎಷ್ಟು ಜನ ಇರ್ತಾರೆ ಪಾಶ್ ಕಮಿಟಿಲಿ, ಹೌ ಸೆಕ್ಯೂರ್ಡ್ ಇಟ್ ಈಸ್? ಇವಾಗ ಫಾರ್ ಎಕ್ಸಾಂಪಲ್ ನೀವು ಹೇಳ್ದಂಗೆ ಹೋಗಿ ನಾನು ಕಂಪ್ಲೇಂಟ್ ಕೊಡ್ತೀನಿ, ನಾಳೆ ಅದು ಮ್ಯಾನೇಜರ್ಗೆ ಗೊತ್ತಾಗಿ ಅದು ಬೇರೆ ಥರನೇ ತೊಗೊಂಡು ನಮ್ಮನ್ನು ತೆಗೆದು ಹಾಕ್ಬೋದು, ಅಥವಾ ಜೊತೆಗಿರೋ ಫ್ರೆಂಡ್ಸೇ ನಮ್ಮನ್ನು ತಿರ್ಗಾ ಅದನ್ನು ಇದು ಮಾಡ್ತಾನೆ ಇರ್ಬೋದು. ಸೊ ಹೌ ಸೆಕ್ಯೂರ್ ಇಟ್ ಇಸ್? ಪಾಶ್ ಅಂದ ತಕ್ಷಣ ಒಂದು ನಾನು ಹೇಳಿದೆ ಈಗ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಆಟ್ ವರ್ಕ್ ಪ್ಲೇಸ್ ಅಂತ. ಸೊ ಇದನ್ನ ಪಾಲಿಸಿ ಸೆಟ್ ಆಗಿದೆ. ಈಗ ಒಂದು ಕಂಪನಿ ಕಾಂಪ್ಲಿಯಂಟ್ ಅಂತ ಆಯಿತು ಅನ್ನೋದು ಯಾವಾಗ ಅಂದರೆ ವೆನ್ ಇಟ್ ಇಸ್ ಪಾಶಲ್ಲಿ IC ಸೆಟಪ್ ಆಗಬೇಕು. IC ಅಂದರೆ ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಅಂತ, ಇಂಟರ್ನಲ್ ಕಮಿಟಿ ಅದು. ಸೊ ಇದರೊಳಗಡೆ ನಾವು ಒಂದು 5 ಜನನ ಇಟ್ಕೋಬೋದು. ಒಂದು 3 ಜನ ಹೆಂಗಸರು, ಒಂದು ಮೇಲ್ ಇರಲೇಬೇಕು ಅದರಲ್ಲಿ, ಮೇಲ್ ಎಂಪ್ಲಾಯಿ, ಆ್ಯಂಡ್ 1 ಎಕ್ಸ್ಟರ್ನಲ್ ಮೆಂಬರ್ ಅಂದರೆ ಸಂಬಡಿ ಲೈಕ್ ಮೀ. ನಾನು ಯಾವುದೇ ಕಂಪನಿಗೂ ಕನೆಕ್ಟೆಡ್ ಇರೋದಿಲ್ಲ, ಬಟ್ ಆ ಕಂಪನಿಲಿ ನಾನು ಆ ಟೀಮ್ನಲ್ಲಿ ಎಕ್ಸ್ಟರ್ನಲ್ ಮೆಂಬರ್ ಅಂತ ಇರ್ತೀನಿ, ಸರ್ಟಿಫೈಡ್ ಮೆಂಬರ್ ಟು ಬಿ. ಹೌದು, ದ ಲೇಡಿ ಶುಡ್ ಬಿ ಪಾಶ್ ಸರ್ಟಿಫೈಡ್, ಶಿ ಕ್ಯಾನ್ ಬಿ, ಇಲ್ಲ ಅಂದರೆ ಶಿ ಶುಡ್ ಬಿ ಫ್ರಮ್ ಅನ್ NGO. ಇಲ್ಲ ಸುಮಾರು ವರ್ಷಗಳಿಂದ ನಾವು ಅವರು ಒಂದು ವುಮೆನ್ಗೋಸ್ಕರ ಏನೋ ಒಂದು ಟ್ರೈನಿಂಗ್ಸ್ ಮಾಡಿರ್ಬೋದು, ಸೆಷನ್ಸ್ ಮಾಡಿರ್ಬೋದು, ಯಾವ್ದಾದ್ರು ಆ ಥರ ಒಂದು ವುಮೆನ್ ಕಮಿಟೀಸ್ ಜೊತೆ ವರ್ಕ್ ಮಾಡಿ ಅಭ್ಯಾಸ ಇರೋವಂಥವ್ರಾಗಬೇಕು. ಶಿ ನೀಡ್ ನಾಟ್ ಬಿ ಅ ಲಾಯರ್ ಆಸ್ ಸಚ್, ಬಟ್ ಶಿ ಹ್ಯಾಸ್ ಟು ಬಿ ಮೋರ್ ಎಂಪಥೆಟಿಕ್. ಬಿಕಾಸ್ ಇಲ್ಲಿ ಕೇಸ್ ಆದಮೇಲೆ ನಾವು ಕೇಸ್ ಫೈಟ್ ಮಾಡ್ತಾ ಇಲ್ಲ, ಆ ಕೇಸೇ ಆಗದೆ ಇರೋ ಹಾಗೆ ನಾವು ತಡಿಬೇಕು. ದಟ್ ಈಸ್ ಅವರ್ ಡ್ಯೂಟಿ ಆಸ್ ಅನ್ ಎಕ್ಸ್ಟರ್ನಲ್ ಮೆಂಬರ್ ಆ್ಯಂಡ್ ದ IC ಕಮಿಟಿ ಆಲ್ಸೋ. ಸೊ ಇಲ್ಲಿ IC ಕಮಿಟಿಗೆ ನಾವು ಫುಲ್ ಫ್ಲೆಜ್ಡ್ ಟ್ರೈನಿಂಗ್ ಕೊಟ್ಟಿರ್ತೀವಿ, ಹೇಗೆ ಒಂದು ಕೇಸ್ನ ನಾವು ತಗೋಬೇಕು, ಹೇಗೆ. ಈಗ ಒಬ್ರು ಕಂಪ್ಲೇಂಟ್ ಕೊಡೋಕೆ ಆಲ್ರೆಡಿ ಒಂದು ಹುಡುಗಿಗೆ ಫಸ್ಟ್ ಆಫ್ ಆಲ್ ಶಿ ಇಸ್ ಗೋಯಿಂಗ್, ಏನೋ ಒಂದು ಹರಾಸ್ಮೆಂಟ್ ಆಗಿದೆ, ಅದನ್ನು ಹೇಳ್ಕೊಳಕ್ಕೆ ಮುಜುಗರ, ಹೇಳಿದ್ರೆ
ಆ್ಯಸ್ ಉಷಾ ವಾಸ್ ಟೆಲ್ಲಿಂಗ್ ರೈಟ್ಲಿ ತುಂಬಾ ಕನ್ಫ್ಯೂಷನ್ ಇರುತ್ತೆ. ನನಗೆ ಹೇಳಿದ್ರೆ ನನ್ನ ಕೆಲಸ ಹೋಗ್ಬಿಟ್ರೆ, ಇಲ್ಲ ನನಗೆಲ್ಲ ಆಡ್ಕೊಂಡ್ಬಿಟ್ರೆ, ಇಲ್ಲ ಮನೆಗೆ ವರ್ಸ್ಟ್ ಕೇಸ್ ತುಂಬ ಜನ ಇದು ತುಂಬ ಸತಿ ಆಗಿದೆ. ಮನೆಯಲ್ಲಿ ಕೆಲವು ಸತಿ ಕನ್ಸರ್ವೇಟಿವ್ ಫ್ಯಾಮಿಲೀಸಿಂದ ಬಂದಿರ್ತಾರೆ, ಮನೆಗೆ ಗೊತ್ತಾಗಿ ನನ್ನ ಕೆಲಸಕ್ಕೆ ಬಿಡಲಿಲ್ಲ ಅಂದರೆ. ಸೊ ಈ ಥರ ಎಲ್ಲ ತುಂಬ ಪ್ರೆಷರಲ್ಲಿ ಇದೆ ಅಂಡರ್ಗೋ ವುಮನ್. ಸೊ ಅಂಥ ಟೈಮ್ನಲ್ಲಿ ನಾವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಫಸ್ಟ್ ವರ್ಡ್ ನಾವು ಟ್ರೈನಿಂಗ್ ಮಾಡುವಾಗಲೇ ಹೇಳೋದು ಅಂದರೆ ಡಿಸ್ಕ್ರೀಟ್ ಅಂತ. ಸೊ ಏನೇ ಬಂತು ಅಂದ್ರೂ ಕೇಸು ಇಟ್ ಇಸ್ ಓನ್ಲಿ ಬಿಟ್ವೀನ್ ದ ಕಮಿಟಿ ಆ್ಯಂಡ್ ದ ಕಂಪ್ಲೇನೆಂಟ್. ಓಕೆ, ಸೊ ಅದು ಅವ್ರು ಯಾರು ಇನ್ವಾಲ್ವ್ ಇರ್ತಾರೆ ಅಷ್ಟು ಇಬ್ಬರ ಮೇಲೆ ಇರುತ್ತೆ, ಅದು ಆಚೆ ಕಡೆ ಎಲ್ಲೂ ಹೋಗಲ್ಲ. ಆ್ಯಂಡ್ ಇಟ್ ನೀಡ್ ನಾಟ್ ಬಿ ಆಫೀಸಲ್ಲೇ ಇನ್ವೆಸ್ಟಿಗೇಷನ್ಸ್ ಆಗುತ್ತೆ ಅಂತ ಆಚೆ ಕಡೆ ಹೋಗಿ ಕೂಡ ಮಾತಾಡ್ಬೋದು. ಸೊ ಆದಷ್ಟು ನಾವು ಅದನ್ನು ಕಾನ್ಫಿಡೆನ್ಷಿಯಲಿಟಿ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಇವಾಗ ಹೌದು, ಹೆಣ್ಮಕ್ಳಿಗೆ ಹರಾಸ್ಮೆಂಟ್ ಪಾಶ್ ಇದೆ, ಎಲ್ಲ ಸರಿ. ವಾಟ್ ಅಬೌಟ್ ದ ಮೇಲ್ ಫಿಗರ್? ಅಂದರೆ ಅವ್ರಿಗೂ ಈ ಹೆಣ್ಮಕ್ಳು ಏನು ಮಾಡ್ತಾರೆ, ಬಸ್ ಸ್ಟಾಪಿಗೆ ಕರ್ಕೊಂಡು ಹೋಗೋಕ್ಕೆ ಬಾಯ್ ಫ್ರೆಂಡು, ಕರ್ಕೊಂಡು ಬರೋಕ್ಕೆ ಒಂದು ಬಾಯ್ ಫ್ರೆಂಡು, ಮೆಸೇಜಸ್ಸು, ಇದೆಲ್ಲ ಅವರು ವಾಟ್ ಎವರ್ ಇಟ್ ಇಸ್ ರೈಟ್ ಹ್ಯಾಂಡ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್, ಅವ್ರಿಗೂ ಏನಾದರೂ ಆ ಥರ. ಸೊ ಈಗ ನಾನು ಮುಂಚೆ ಹೇಳ್ದಂಗೆ ಪಾಶ್ ಅನ್ನೋದು ಹೆಣ್ಮಕ್ಳಿಗೆ ಪ್ರೊಟೆಕ್ಟ್ ಮಾಡೋದು. ಅದು ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ಏನಂದರೆ ನಿಮಗೆ ಗೊತ್ತಿರೋಂಗೆ ಇದು ಪಾಶ್ ಹೇಗೆ ಸ್ಟಾರ್ಟ್ ಆಯಿತು ಅಂದರೂ ಕೂಡ ಇದು ಫಸ್ಟ್ ಸ್ಟಾರ್ಟ್ ಆಗಿದ್ದು ಒಬ್ಬಳು ನಾಟ್ ನಿರ್ಭಯ, ಬಿಫೋರ್ ದ್ಯಾಟ್ ಆಲ್ಸೋ. ಓಕೆ, ದೇರ್ ವಾಸ್ ದಿಸ್ NGO ವರ್ಕರ್ ಒಬ್ಬರು ಇದ್ದರು. ಅವರು ರೂರಲ್ ರಾಜಸ್ಥಾನ್ ಏರಿಯಾಸ್ಗೆ ಹೋಗ್ಬಿಟ್ಟು ಚೈಲ್ಡ್ ಮ್ಯಾರೇಜ್ನ ಎಲ್ಲ ಸ್ಟಾಪ್ ಮಾಡ್ತಾಯಿದ್ರು. ಅಲ್ಲಿ ತುಂಬ ಪ್ರಿವೆಲೆಂಟ್ ಇತ್ತು ಚೈಲ್ಡ್ ಮ್ಯಾರೇಜಸ್ ಎಲ್ಲ. ಸೊ ಇವ್ರು ಹೋಗ್ಬಿಟ್ಟು ಸ್ಟಾಪ್ ಮಾಡ್ತಾಯಿದ್ರು. ಸೊ ಒನ್ ಸಚ್ ಚೈಲ್ಡ್ ಮ್ಯಾರೇಜ್ನ ಅವರು ಸ್ಟಾಪ್ ಮಾಡುವಾಗ ಮಾಡಿದ್ರು ಕೂಡ ಅವರು. ಸೊ ಅದರಿಂದ ತುಂಬ ಅಫೆಂಡ್ ಆಗಿಬಿಟ್ಟು ಅಲ್ಲಿರೋ ಅವ್ರದ್ದು ಇಂಪಾರ್ಟೆಂಟ್ ಪೀಪಲ್, ಆ ವಿಲೇಜ್ ಅವರು, ದಿಸ್ ಕೈಂಡ್ ಆಫ್ ಗ್ಯಾಂಗ್ ರೇಪ್ಡ್ ಹರ್. ಸೊ ಆ್ಯಂಡ್ ಮಲ್ಟಿಪಲ್ ಟೈಮ್ಸ್. ಸೊ ಅವಳನ್ನ ಅವಾಗ ವಿಶಾಖ ಅಂತ ಒಂದು NGO ಬಂದು ಅವಳನ್ನ ಪ್ರೊಟೆಕ್ಟ್ ಮಾಡಿ, ಆವಾಗ ಒಂದು ಮೇಜರ್ ಕ್ವಶನ್ ಏನು ಫಾರ್ಮ್ ಆಗಿದ್ದು ಅಂದರೆ, ನಮ್ಮ ಮನೆಯಿಂದ ಹೆಣ್ಮಕ್ಳು ಆಚೆ ಹೋಗ್ತಾ ಇದ್ದಾರೆ ಕೆಲಸಕ್ಕೆ, ನಿಮ್ಮ ಕಂಪನಿಗಳಿಗೆ ಬರ್ತಾ ಇದ್ದಾರೆ, ಯಾರು ಅವ್ರಿಗೆ ಪ್ರೊಟೆಕ್ಷನ್ನು, ಯಾರು, ಹೂ ಇಸ್ ರೆಸ್ಪಾನ್ಸಿಬಲ್? ನಾವು ಈಗ ಮನೆಯವ್ರು ರೆಸ್ಪಾನ್ಸಿಬಲ್ಲ, ಅವರೇ ರೆಸ್ಪಾನ್ಸಿಬಲ್ಲ, ಪೊಲೀಸಾ ಇಲ್ಲ ಕಂಪನಿ ಎಂಪ್ಲಾಯರ್ ಅಂತ. ಸೊ ಇದು ಕ್ವಶನ್ ಬಂದಾಗ ದೆನ್ they made a set of policies and submitted to the government that okay, ಇದಕ್ಕೆ ಏನು ಆ ಒಂದು ವುಮನ್ಗೆ ದ ಎಂಪ್ಲಾಯರ್ ಇಸ್ ದ ರೆಸ್ಪಾನ್ಸಿಬಲ್, ರೈಟ್? ಸೊ ಆ ಎಂಪ್ಲಾಯರ್ದು ಅದು ಡ್ಯೂಟಿ ದ್ಯಾಟ್ ಹಿ ಹ್ಯಾಸ್ ಟು ಟೇಕ್ ಕೇರ್ ದಟ್ ದ ವುಮನ್ ಇಸ್ ಸೇಫ್ ಅಂತ. ಸೊ ಅಲ್ಲಿಂದ ಪಾಶ್ ಪಾಲಿಸೀಸ್ ಬಂದಿದ್ದು ನಮಗೆ. ಆ್ಯಂಡ್ ಅದು ಆ್ಯಕ್ಟಾಗಿ ನಮ್ಮ ನಿರ್ಭಯ ಕೇಸ್ ಆದಮೇಲೆ ಇಟ್ ಬಿಕೇಮ್ ಎಕ್ಸ್ಟ್ರೀಮ್ಲಿ ಒಂಥರ ಎಲ್ಲ ಕಡೆನೂ ಇದು ಆಚೆ ಹೆಣ್ಮಕ್ಳು ಆಚೆ ಹೋದಾಗ ಸೇಫ್ಟಿ ಬಗ್ಗೆ ಎಲ್ಲ ತುಂಬಾ ಬಂತು. ಸೊ ಫ್ರಮ್ ದೇರ್ ಇಟ್ ಟುಕ್ ಇಟ್ ಓವರ್. ಆ್ಯಕ್ಚುಲಿ ನನ್ನ ಅನಿಸಿಕೆ, ಇದು ಪರ್ಸ್ನಲ್ ಒಪಿನಿಯನ್, ಏನೇ ಪಾಶ್ ಮಾಡಲಿ, ಏನೇ ಈ ನಿರ್ಭಯ ಕೇಸ್ ರೇಪ್ ಎಲ್ಲ, ಇಟ್ ಡಿಪೆಂಡ್ಸ್ ಆನ್ ಹೌ ವಿ, ಅಂದರೆ ಒಂದು ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಅನ್ಕೊತೀನಿ. ಅಂದರೆ ಒಂದು ಗಂಡು ಮಗು ಬೆಳೆಸ್ಬೇಕಾದ್ರೆ ನೋ ಇಸ್ ನೋ ದಿಸ್ ರೆಸ್ಪೆಕ್ಟ್ಫುಲ್ ಇದು ಈ ಥರದ್ದು. ಸೊ ನಾನೇನು ಹೇಳ್ತೀನಿ ಅಂದರೆ, ಯು ಆರ್ ವೆರಿ ರೈಟ್ ಆ್ಯಕ್ಚುಲಿ. ಸೊ ನಾವು ನಮ್ಮ ಹೆಣ್ಮಕ್ಳಿಗೆ ನಾವು ಹೇಗೆ ಹೇಳಿ ಕಳಿಸ್ತೀವಿ, ಓಕೆ ಕತ್ಲಾಗೋಷ್ಟೊತ್ತಿಗೆ ಮನೆಗೆ ಬಾ, ಡ್ರೆಸ್ಸಸ್ ನೀಟಾಗಿ ಹಾಕೋ, ಅದು ಇದು ಎಲ್ಲನೂ, ಅದಕ್ಕಿಂತನೂ ಮುಖ್ಯ ಐ ಥಿಂಕ್ ಎವ್ರಿ ಒನ್. ಯಾಕಂದರೆ ಅದು ಗ್ರೌಂಡ್ ಲೆವೆಲಲ್ಲೇ ಚೇಂಜ್ ಆಗಬೇಕು. ಈ ಪಾಲಿಸೀಸ್ ಎಲ್ಲ ಅಫ್ಕೋರ್ಸ್ ಇದೆ ಇದು ಮಾಡೋಕ್ಕೆ, ಬಟ್ ನಮ್ಮ ಮೈಂಡ್ ಸೆಟ್ಟೇ ಚೇಂಜ್ ಆಗಬೇಕು ಅಂದರೆ ಗಂಡು ಮಕ್ಳಿಗೆ ಫಸ್ಟ್ ಹೇಳ್ಕೊಡ್ಬೇಕು ದಟ್ ಹೌ ಯು ಟ್ರೀಟ್ ಅ ವುಮನ್ ಔಟ್ಸೈಡ್ ಅಂತ. ಸೊ ರೆಸ್ಪೆಕ್ಟ್ ಅ ವುಮನ್ ಆ್ಯಂಡ್ ಟ್ರೀಟ್ ಅ ವುಮನ್ ಜಸ್ಟ್ ಲೈಕ್ ಯೋರ್ ಓನ್ ಸೆಲ್ಫ್ ಅಷ್ಟೇ. ಇದು ನಮ್ಮ ಸೊಸೈಟಿನಲ್ಲೂ ಅಷ್ಟೇ, ಅವ್ರ ಹೆಂಡ್ತೀರು ದಟ್ ಈಸ್ ಸೌಭಾಗ್ಯವತಿ, ಬೇರೆ ಹೆಣ್ಮಕ್ಳು ಇಟ್ ಈಸ್ ಲೈಕ್ ಅಯ್ಯೋ ಬಿಡಪ್ಪ ಅವ್ರು ಬಿಡು ಆ ಥರ. ಅದು ಬ್ರೇಕ್ಔಟ್ ಆಗಬೇಕು ನನ್ನ ಕೇಳಿದ್ರೆ. ಎಲ್ಲ ಹೆಣ್ಮಕ್ಳು ದೇ ಕಮ್ ಟು ದ ಸೊಸೈಟಿ ಟು ವರ್ಕ್, ಅಷ್ಟು ಮಾತ್ರ. ಇವರು ಪಾಶ್ ಬರಲಿ, ಬಾಶ್ ಬರಲಿ, ಇನ್ನೊಂದು ಬರಲಿ, ಇವ್ರು ಹೇಳ್ಕೊಡೋ ಸಿಸ್ಟಮ್, ದ ಪೇರೆಂಟಲ್ ಸಿಸ್ಟಮ್ ಶುಡ್ ಚೇಂಜ್. ಅವ್ರ ಮೈಂಡ್ ಸೆಟ್ಟು ಮೆಂಟಾಲಿಟಿ ಚೇಂಜ್ ಆದರೆ ಡೆಫಿನೆಟ್ಲಿ ಅದು ಚೇಂಜ್, ಅದು ಆ ಮೈಂಡ್ ಸೆಟ್ ಚೇಂಜ್ ಆಗೋ ತನಕನೂ ಸ್ವಲ್ಪ ಈ ಪಾಲಿಸೀಸ್ ಎಲ್ಲನೂ ಒಂದು ರೂಲ್ಸ್ ಥರ ಅನ್ನಿಸ್ತಾ ಇರುತ್ತೆ. ರೂಲ್ಸ್ ಇದ್ದಷ್ಟು ಬ್ರೇಕ್ ಮಾಡಬೇಕು ಅಂತಲೇ ನಮಗೆ ಅನ್ಸುತ್ತೆ ಯಾವಾಗ್ಲೂ. ಸೊ ಐ ಥಿಂಕ್ ದ DNA ಓನ್ಲಿ ಹ್ಯಾಸ್ ಟು ಚೇಂಜ್ ಫ್ರಮ್ ಆ್ಯಡಿಂಗ್ ಟು ಹರ್ ಪಾಯಿಂಟ್. ಈ ಒಂದು ಕಡೆ ನಾವು ಪೇರೆಂಟ್ ಬಗ್ಗೆ ಮಾತಾಡ್ತೀವಿ, ಇನ್ನೊಂದು ಕಡೆ ಹೋದರೆ ಎಷ್ಟೋ ಕೇಸಸ್ ನಾನು ನೋಡಿರಮ್ಮೆ, ನಾನು ಓದಿರೋದ್ರ ಪ್ರಕಾರ ಪೇರೆಂಟ್ಸ್ ಗೊತ್ತಿರತ್ತೆ ಈ ಥರ ನಡೀತಿದೆ ಅಂತ. ಅಂದರೆ ಇಂಟರ್ನಲ್ ಫ್ಯಾಮಿಲೀಸ್ ಎಲ್ಲ ಚಿಕ್ಕಪ್ಪ ಆಗ್ಬೋದು, ದೊಡ್ಡಪ್ಪ ಆಗ್ಬೋದು, ಹರಾಸ್ಮೆಂಟ್ ಮಾಡ್ತಾ ಇರ್ತಾರೆ, ಬಟ್ ಪೇರೆಂಟ್ ಗೊತ್ತಿರುತ್ತೆ, ಬಟ್ ಅಂದ್ರೂ ಆಚೆ ಹೇಳಲ್ಲ. ಬಿಕಾಸ್ ಅಯ್ಯೋ ನಮ್ಮ ಫ್ಯಾಮಿಲಿ ಮ್ಯಾಟರು ಆಚೆ ಬಂದ್ಬಿಡುತ್ತೆ. ಎಷ್ಟೋ ಕಡೆ ಎಲ್ಲೋ ಒಂದು ಕಡೆ ಓದ್ದೆ, ಅವ್ರ ಫಾದರ್ ಮದರ್ ಹೇಳ್ತಾರೆ ಪರವಾಗಿಲ್ಲ ಎಲ್ಲೋ ಆಚೆ ಕಡೆ ಇದಕ್ಕಿಂತ ಮನೆ ಒಳಗಡೆ ನಡೀತಿದೆಯಲ್ಲ ಆ ಥರನೂ ಹೇಳಿದ್ದಾರೆ. ಸೊ ಇದನ್ನೇನು ಮಾಡೋದು ಇವಾಗ?
ಸೊ ಅದು ಇವಾಗ ಪಾಶ್ ಅಗೇನ್ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಪಾಶ್ ಇಟ್ ಇಸ್ ಅಟ್ ವರ್ಕ್ ಪ್ಲೇಸ್ ಓನ್ಲಿ ಸೊ It is at ವರ್ಕ್ ಪ್ಲೇಸ್ ಸೊ ನಾವು ವರ್ಕ್ ಪ್ಲೇಸ್ ಡೆಫಿನೇಷನ್ ಏನಾಗುತ್ತೆ ನಿಮ್ಮ ಕಂಪನಿ ಇರ್ಬೋದು ಟ್ರಾವೆಲ್ ಇರ್ಬೋದು ಕ್ಯಾಬ್ ಇರ್ಬೋದು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ರೆ ನಿಮ್ಮ ಲ್ಯಾಪ್ಟಾಪ್ ಇರ್ಬೋದು ಸೊ ಅಟ್ ವರ್ಕ್ ಪ್ಲೇಸ್ ಇಫ್ ಅ ಪರ್ಸನ್ ಎಂಪ್ಲಾಯಿ ಇಸ್ ಹರಾಸ್ಡ್ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅ ಪಾಶ್ ಆ್ಯಕ್ಟ್ ಬಿಯಾಂಡ್ ದ್ಯಾಟ್ ನಮಗೆ ಇದು ಕಾಮನ್ ರೋಡಲ್ಲಿ ಹೋಗುವಾಗ ಆಗ್ಬೋದು ಇದರಲ್ಲಿ ಬಸ್ಸಲ್ಲಿ ಟ್ರೈನಲ್ಲಿ ಅಗೇನ್ ದಟ್ ಬಿಕಮ್ಸ್ ಯುವರ್ FIR ಫೈಲ್ ಮಾಡಬೇಕು ಮೀಟು ಅನ್ನೋದು ಎಲ್ಲ ಹೆಣ್ಮಕ್ಳಿಗೆ ಆಗಿರೋ ನಾರ್ಮಲ್ ಇಟ್ ಈಸ್ ಇನ್ ದ ಬ್ರಾಕೆಟ್ಸ್. ಹೌದು, ನನಗೆ ಇದು ಕೇಸ್ ಮಾಡ್ತಾ ಐ ಮೀನ್ ನಾನು ಸೆಷನ್ಸ್ ಮಾಡ್ತಾ ನಂಗೆ ಏನು ಅನಿಸಿದ್ದು ಅಂದರೆ ಐ ಥಿಂಕ್ ಎವ್ರಿ ಒನ್ ಆಫ್ ಅಸ್ ಇಲ್ಲಿ ಎಷ್ಟು ಜನ ಹೆಣ್ಮಕ್ಳು ಯಾವುದೋ ಒಂದು ಆ್ಯಂಗಲಲ್ಲಿ ನಾವು ನೋಡಿದ್ರೆ ಅಟ್ ಒನ್ ಪಾಯಿಂಟ್ ದೇ ಕ್ಯಾನ್ ಈಸಿಲಿ ಸೇ ಓಕೆ ಓ ನನಗೂ ಈ ಥರದೊಂದು ಮೆಸೇಜ್ ಬಂದಿತ್ತು, ಓ ನನಗೂ ಹೀಗೆ ಹೇಳಿದರು, ಓ ನನಗೂ ಇದು ಮಾಡಿದ್ರು. ಸೊ ಇಲ್ಲಿಂದ ಅಲ್ಲಿ ತನಕ ಒಂದು ಬಿಗ್ ಸ್ಪೆಕ್ಟ್ರಮ್ನಲ್ಲಿ ಅವ್ರಿಗೆ ಹರಾಸ್ಮೆಂಟ್ ಎಲ್ಲೋ ಒಂದು ಕಡೆ ಆಗೇ ಇದೆ ಅನಿಸುತ್ತೆ ನನಗೆ. ಸೊ ಇಟ್ ಇಸ್ ಸೊ ಆಸ್ ಯು ಅರ್ಲಿಯರ್ ಸೆಟ್ ಆ ಮೈಂಡ್ ಸೆಟ್ ಚೇಂಜ್ ಆಗಬೇಕು ಅನಿಸುತ್ತೆ ಫಸ್ಟ್ ಆಫ್ ಆಲ್. ನೆಕ್ಸ್ಟ್ ಒನ್, ಇವಾಗ ಬಿಸ್ನೆಸ್ ಅಂತ ಬಂದಾಗ ಅಂದರೆ ಒಂದು ಹೆಣ್ಮಗಳು ಒಂದು ಬಿಸ್ನೆಸ್ ಕ್ಯಾರಿ ಮಾಡ್ತಾ ಇರಬೇಕಾದ್ರೆ ಅದಕ್ಕೂ ಪಾಶ್ ಇಂಪ್ಲಿಮೆಂಟ್ ಇದೆಯಾ? ಅಂದರೆ ಇಂಡಿಪೆಂಡೆಂಟ್ ಆಗಿ? ಇಂಡಿಪೆಂಡೆಂಟ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ಐ ಹ್ಯಾವ್ 10 ಮೆಂಬರ್ಸ್. ಎಸ್ ಡೆಫಿನೆಟ್ಲಿ. ಸೊ ಯು ಆರ್ ಅನ್ ಎಂಪ್ಲಾಯರ್, ಯು ಹ್ಯಾವ್ ಅ ಕಂಪನಿ, ನಿಮಗೆ 10 ಜನಕ್ಕಿಂತ ಜಾಸ್ತಿ ಎಂಪ್ಲಾಯೀಸ್ನ ಇಟ್ಕೊಂಡಿದ್ದೀರಾ ನೀವು ಅಂದರೆ ಇಟ್ ಈಸ್ ಅ ಮ್ಯಾಂಡೇಟರಿ ದಟ್ ನಿಮಗೆ ಒಂದು ಇಂಟರ್ನಲ್ ಕಮಿಟಿ ಇರಲೇಬೇಕು. ಇಟ್ ಈಸ್ ಕಂಪಲ್ಸರಿ. ಓಕೆ, ನಾನು ಎಷ್ಟೊಂದು ಕಡೆ ಇದು ಸೆಷನ್ ಹೋಗುವಾಗ ಫಸ್ಟ್ ಥಿಂಗ್ ಅವ್ರು ಏನು ಹೇಳ್ತಾರೆ, ನಮ್ಮ ಹತ್ರ ಹೆಣ್ಮಕ್ಳೇ ಇಲ್ಲ. ನಾನೊಂದು ಕಂಪನಿಗೆ ಮೊನ್ನೆ ಹೋಗುವಾಗ ನಮ್ಮದು ಸ್ವಲ್ಪ ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್ ಥರ ಕಂಪನಿ ಅದು, ಆ್ಯಂಡ್ ಅಲ್ಲಿ ಹೆಣ್ಮಕ್ಳು ನೆಸೆಸಿಟಿ ಇಲ್ಲ, ಬೇಕಾದ್ರೆ ಫೀಲ್ಡ್ ವರ್ಕ್ ಅದು. ಸೊ ನನಗೆ ಯಾಕೆ ಬೇಕು ಪಾಶ್ ಅಂತ. ಬಟ್ ಇಟ್ ಈಸ್ ನಾಟ್ ದ್ಯಾಟ್. ಓಕೆ, ನಿಮಗೆ ಹೆಣ್ಮಕ್ಳು ಇರಲಿ ಇಲ್ಲದೆ ಇರಲಿ, ನಿಮಗೆ ಡೊಮೆಸ್ಟಿಕ್ ಎಂಪ್ಲಾಯೀಸ್ ಬರ್ತಾರೆ, ವೆಂಡರ್ಸ್ ಬರ್ತಾರೆ, ಟ್ರೈನರ್ಸ್. ನಾನೀಗ ಅಲ್ಲಿಗೆ ಹೋಗಿದೆ, ಆಮೇಲೆ ಅವ್ರಿಗೆ ಆಯಿತು ಪಾಶು ಅರ್ಥ ಮಾಡಿಸಿದ್ಮೇಲೆ IC ಕಮಿಟಿ ಆಯಿತು, ಐ ಆಮ್ ಓನ್ಲಿ ದ ಎಕ್ಸ್ಟರ್ನಲ್ ಮೆಂಬರ್, ಅವ್ರಿಗೆ ನಾನು ಪದೇ ಹೋಗ್ತೀನಿ. ಸೊ ಈಗ ನಾನೊಬ್ಳು ಹೆಣ್ಮಗಳು, ನಾನು ಹೋಗ್ತೀನಿ. ಸೊ ಈ ಥರ ಕ್ಲೈಂಟ್ಸ್ ಹೋಗ್ಬೋದು, ಇಲ್ಲ ಇವ್ರ ಎಂಪ್ಲಾಯಿನೇ ಬೇರೆ ಕ್ಲೈಂಟ್ ಪ್ಲೇಸಿಗೆ ಹೋಗ್ಬೋದು. ಸೊ ಹೆಣ್ಮಕ್ಳು ಇರಲಿ ಇಲ್ಲದೆ ಇರಲಿ ಪಾಶ್ ಕಮಿಟಿ ಬೇಕು. ಇವಾಗ ಪಾಶ್ ನಾನು ಹೋಗಿ ಟ್ರೈನಿಂಗ್ ತಗೋಬೇಕು, ಎಲ್ಲಿ ಹೋಗಬೇಕು? ವೇರ್ ಡು ಐ ಗೋ? ಲೈಕ್ ಅನ್ ಇಂಡಿವಿಜುವಲ್. ಸೊ ನಮ್ಮದು ಸರ್ಟಿಫಿಕೇಶನ್, ನಮ್ಮದು ದ ಪೀಪಲ್ ಸ್ಟುಡಿಯೋ ಅಂತ ನಾನೊಂದು ಕಂಪನಿ ನಡೆಸ್ತಾ ಇದ್ದೀನಿ. ಇಟ್ಸ್ ಅ HR, ಅದರಲ್ಲಿ HR ಸರ್ವಿಸಸ್ ಏನೇನಿದೆ ಎಲ್ಲನೂ ಅಂಡರ್ ದ್ಯಾಟ್ ನಮ್ಮ ಕಂಪನಿನಲ್ಲಿ ಬರುತ್ತೆ. ಸೊ ಒನ್ ಇಸ್ ರೆಕ್ರೂಟ್ಮೆಂಟ್, ಒನ್ ಇಸ್ ಕಾಂಪ್ಲಿಯೆಂಟ್ ಸರ್ವಿಸಸ್ ಬಗ್ಗೆ ಆಡಿಟಿಂಗು. ಅದರಲ್ಲಿ ಒನ್ ಆಫ್ ದ್ಯಾಟ್ ಇಸ್ ದ ಪಾಶ್. ಸೊ ನಾವೀಗ ಓಪನ್ ವರ್ಕ್ಶಾಪ್ಸ್ ಮಾಡ್ತೀವಿ, ಸರ್ಟಿಫಿಕೇಷನ್ ಪ್ರೋಗ್ರಾಮ್ಸ್ ಆನ್ಲೈನಲ್ಲಿ ಕೂಡ ಮಾಡ್ತೀವಿ. ಸೊ ಐ ವುಡ್ ರೆಕಮೆಂಡ್, ನಾನು ಒಂದು ಪ್ರೀ ಸ್ಕೂಲ್ ಕೂಡ ನಡೆಸ್ತಾ ಇದ್ದೀನಲ್ಲ, ನಮ್ಮ ಪೇರೆಂಟ್ಸ್ಗಳಿಗೆ ಕೂಡ ನಾವು ಇದೊಂದು ಸೆಷನ್ನ ಮಾಡ್ತೀವಿ. ಸೊ ದರ್ ಇಸ್ ನಥಿಂಗ್ ರಾಂಗ್ ಇನ್ ಹ್ಯಾವಿಂಗ್ ನಾಲೆಜ್ ಅಬೌಟ್ ಪಾಶ್, ಹೇಗೆ ನಡೆಯುತ್ತೆ ಇದು, ವೇರ್ ಟು ಅಪ್ರೋಚ್, ಹೂಮ್ ಟು ಅಪ್ರೋಚ್. ಒಂದು ನಾನು ಏನು ಹೇಳೋದು ಅಂದರೆ ಜಸ್ಟ್ ಅ ಫೀಲಿಂಗ್ ದ್ಯಾಟ್ ಓಕೆ, ನಾನಿವತ್ತು ನಾನು ಆಚೆ ಹೋಗಿ ಮನೆ ಬಿಟ್ಟು ಆಚೆ ಹೋಗಿ ನಾವು 9 hours 8 hours ಒಂದು ಕಂಪನಿನಲ್ಲಿ ಕೆಲಸ ಮಾಡ್ತಾ ಇರುವಾಗ ಆ ಸೇಫ್ ಫೀಲಿಂಗ್ ಇದೆಯಲ್ವಾ, ದಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಜಸ್ಟ್ ಅ ಫೀಲಿಂಗ್ ದಟ್ ಓಕೆ, ನನಗೆ ಯಾರು ಏನು ಮಾಡೋಕ್ಕಾಗಲ್ಲ ಬಿಕಾಸ್ ದೇರ್ ಇಸ್ ಅ ಪಾಲಿಸಿ ವಿಚ್ ಇಸ್ ಪ್ರೊಟೆಕ್ಟಿಂಗ್ ಮೀ ಅನ್ನೋ ಒಂದು ಫೀಲಿಂಗ್, ಇಟ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಫಾರ್. ಇಟ್ ಇಸ್ ಲೈಕ್ ಅನ್ ಇನ್ಶೂರೆನ್ಸ್. ನಮಗೆ ಇನ್ಶೂರೆನ್ಸ್ ಇದ್ರೆ ಆಕ್ಸಿಡೆಂಟ್ ಆಗೇ ಬಿಡುತ್ತೆ ಅಂತ ಅಲ್ಲ, ಪ್ರೊಟೆಕ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ. ದಿಸ್ ಪಾಶ್ ಇಸ್ ವೆರಿ ದಿಸ್. ನೆಕ್ಸ್ಟ್ ಥಿಂಗ್, ಇವಾಗ ಒಂದು ಪ್ರೀ ಸ್ಕೂಲ್ ನಿಮ್ಮದೇ ನಡೆಸ್ತಾ ಇದ್ದೀರಾ ಅಂತ, ಅಲ್ಲೂ ಪಾಶ್ ಇಂಪ್ಲಿಮೆಂಟ್ ಇದೆಯಾ? ಸೊ ಈಗ ಮಕ್ಕಳಿಗೆ ಬಂದಾಗ ಅದನ್ನ ಪಾಶ್ ಅನ್ನಲ್ಲ, ಪಾಕ್ಸೋ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಪಾಕ್ಸೋ ಅಂದರೆ ಅದು ಇಟ್ಸ್ ಅ ಡೈರೆಕ್ಟ್, ಅಲ್ಲಿ ನಮಗೆ ಪಾಶ್ ಥರ ನಾವು ಇನ್ವೆಸ್ಟಿಗೇಟ್ ಮಾಡಿ ಆ ಥರ ಪಾಲಿಸೀಸ್ ಇಲ್ಲ, ಅದಕ್ಕೆ ಪ್ರೊಸೀಜರ್ಸ್ ಇಲ್ಲ. ಅದಕ್ಕೆ ಬೇರೆದೇ ಸ್ವಲ್ಪ ಸ್ಟ್ರಿಂಜೆಂಟ್ ಪ್ರೊಸೀಜರ್ಸ್ ಇದೆ, ತುಂಬ ಸ್ಟ್ರಿಕ್ಟ್ ಪ್ರೊಸೀಜರ್ಸ್ ಇದೆ. ಒನ್ಸ್ ಆ ಕೇಸ್ ರಿಜಿಸ್ಟರ್ ಆಯಿತು ಅಂದರೆ ಆ ಮಕ್ಳಿಗೆ ಕೇಸ್ ಏನು ಕೊಡೋದಿಲ್ಲ, ಫೈಲ್ ಆಗಲ್ಲ. ಯಾರಾದರೂ ನೋಡಿ ಹೇಳಿ ಏನಾದ್ರೂ ಕೇಸ್ ರಿಜಿಸ್ಟರ್ ಆಯಿತು ಅಂದರೆ ಇಟ್ ಇಸ್ ಅ ಡೆಫಿನೆಟ್ ಕ್ರಿಮಿನಲ್ ಕೇಸ್, ಅದು ಅಂಡರ್ ಪಾಕ್ಸೋ ಆ್ಯಕ್ಟ್. ವಾಟ್ ಇಸ್ ಅ ಪನಿಷ್ಮೆಂಟ್? ಸೊ ಈಗ ಅದೇ ನಮ್ಮದು ಇನ್ವೆಸ್ಟಿಗೇಷನ್ಸ್ ಪ್ರೊಸೀಜರ್ಸ್ ಎಲ್ಲ ಮುಗಿದು ಅದಕ್ಕೆ ಸುಮಾರು ಥರ ಅದಕ್ಕೂ ಟ್ರೈನಿಂಗ್ ಎಲ್ಲ ಕೊಟ್ಟಿರ್ತೀವಿ, ಹೇಗೆ ಮಾಡೋದು ಏನು ಅಂತ. ಇದೆಲ್ಲ ಮುಗಿಸಿ ಇಫ್ ದ ಪರ್ಸನ್ ಇಸ್ ಕನ್ವಿಕ್ಟೆಡ್, ಹೌದು ಇವ್ರು ಮಾಡಿದ್ದಾರೆ, ಇದು ಹಾಗೇ ಇದೆ ಅಂದರೆ ದೆನ್ ದ ಕಂಪನಿ IC ಕಮಿಟಿ ಇದೆಯಲ್ಲ, ಅದಕ್ಕೆ ಸಿವಿಲ್ ಕೋರ್ಟ್ ಅಷ್ಟು ಒಂದು ರೈಟ್ ಇರುತ್ತೆ, ಒಂದು ಪವರ್ ಇರುತ್ತೆ ಅವ್ರಿಗೆ. ಸೊ ಅವ್ರು ಹೇಳ್ಬೋದು ಈ ಮನುಷ್ಯ ಈ ಥರ ಮಾಡಿದ್ದಾನೆ, ಸೊ ಇವರಿಬ್ಬರು ಒಟ್ಟಿಗೆ ವರ್ಕ್ ಮಾಡೋಕ್ಕಾಗ್ತದೆ ಡಿಪೆಂಡಿಂಗ್ ಆನ್ ದ ಇಂಟೆನ್ಸಿಟಿ ಆಫ್ ದಟ್ ಕೇಸ್, ಎಷ್ಟು ಇಂಟೆನ್ಸಿಟಿ ಇದೆ ಅಂತ ಹೇಳಿಬಿಟ್ಟು ಅವ್ರನ್ನ ಟ್ರಾನ್ಸ್ಫರ್ ಮಾಡಿಸ್ಬೋದು, ಕೆಲಸದಿಂದ ತೆಗೆದು ಹಾಕ್ಬೋದು, ಇಲ್ಲ ಡಿಮೋಟ್ ಮಾಡ್ಬೋದು ಅವರು, ಇಲ್ಲ ಒಂದು ಇನ್ಕ್ರಿಮೆಂಟ್ ಕಟ್ ಮಾಡ್ಬೋದು.
ಅದು ಡಿಪೆಂಡ್ಸ್ ಆನ್ ದ ಸೀರಿಯಸ್ನೆಸ್ ಆಫ್ ದ ಕೇಸ್. ಡೆಫಿನೆಟ್ಲಿ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ, ಇದು ರೇಪ್ ಎಲ್ಲ ಆಗಿರೋದು ಆ ಥರ ಚಾನ್ಸಸ್ ಎಲ್ಲ ಇದೆ ಅಂದರೆ ಇಟ್ ಇಸ್ ಡೆಫಿನೆಟ್ FIR, ಅಲ್ಲಿಂದ ಅದು ಕ್ರಿಮಿನಲ್ ಕೇಸ್ ಆಗಿನೇ ಕನ್ವರ್ಟ್ ಆಗುತ್ತೆ. ಬಟ್ ಇವಾಗ ಕಾರ್ಪೊರೇಟ್ ವರ್ಲ್ಡಲ್ಲಿ ಇರೋದ್ರಿಂದ ಅಥವಾ ಇವಾಗ ಇರೋ ಓಪನ್ ಮೈಂಡೆಡ್ ಎಲ್ಲರೂ ಇರೋದ್ರಿಂದ ಇವಾಗ ಲಿವಿಂಗ್ ಟುಗೆದರ್ ಇದೆ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ, ಚೆನ್ನಾಗೇ ಇರ್ತಾರೆ, ಎಲ್ಲ ಚೆನ್ನಾಗಿರುತ್ತೆ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಎಲ್ಲ ರಿಲೇಷನ್ಶಿಪ್ ಇರುತ್ತೆ, ಮೆಸೇಜ್ಗಳು, ವಾಟ್ಸಪ್ಗಳು, ಕಾಲ್ಗಳು ಎಲ್ಲ ನಡೀತಾ ಇರುತ್ತೆ. ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಬೇಡ, ಬಟ್ ಸ್ಟಿಲ್ ಇನ್ನೊಂದು ಪರ್ಸನ್ ಕಂಟಿನ್ಯೂ ಮಾಡ್ತಾರೆ ಅಂತ ಇಟ್ಕೋಣ, ಅದು ಪಾಶ್ಕ್ ಆಗುತ್ತಾ? ಡೆಫಿನೆಟ್ಲಿ. ಈಗ ಇದು ನಂದು ರೀಸೆಂಟ್ದೇ ಒಂದು ಕೇಸ್ ಆಗಿದೆ. ಸೊ ಅವರಿಬ್ಬರು ಮ್ಯೂಚುವಲ್. ಸೊ ಕೆಲವು ಕಂಪ್ನಿಯಲ್ಲಿ HR ಪಾಲಿಸಿ ಇರುತ್ತೆ ದಟ್ ವಿತಿನ್ ಇಫ್ ಯು ಆರ್ ಇನ್ ಅ ರಿಲೇಷನ್ಶಿಪ್, your two employees and if you're in a relationship you should declare it to the HR ಅಂತ. ಹೌದು, ತುಂಬ ಕಡೆ ಆ ಪಾಲಿಸೀಸ್ ಇದೆ ನೀವು ರಿಲೇಷನ್ಶಿಪ್ಪಲ್ಲಿದೆ, ಬಿಕಾಸ್ ಅದು ಅಲ್ಟಿಮೇಟ್ಲಿ ಕಂಪನಿಗೆ ಇದಾಗಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಥರ. ಸೊ ಈ ಥರದ್ರಲ್ಲಿ ಒಂದು ಮ್ಯೂಚುವಲ್ ರಿಲೇಷನ್ಶಿಪ್ನಲ್ಲೇ ಅವ್ರು ಇದ್ದು, ಕನ್ಸೆಂಟಿಂಗ್ ಅಡಲ್ಟ್ ಅಂತಾರೆ ಅದನ್ನು, ಕನ್ಸಲ್ಟಿಂಗ್ ಆಗಿ ಅವ್ರ ರಿಲೇಷನ್ಶಿಪ್ನಲ್ಲಿ ಇದ್ದು, ಬಟ್ ಆಫ್ಟರ್ ಒನ್ ಆಫ್ ದ ಪರ್ಸನ್ ಫೀಲ್ಸ್ ದಟ್ ಅದು ಆಗಿರೋದು ಕೇಸು. ಸೊ ಏನಾಯಿತು ಆ ಕೇಸ್ನಲ್ಲಿ ಆ ಹುಡುಗನಿಗೆ ಹುಡುಗಿಗೆ ಸ್ವಲ್ಪ ಒಂದೆಷ್ಟು ತಿಂಗಳಾದಮೇಲೆ, ಒಂದು ವರ್ಷ ಎಷ್ಟು ಆದಮೇಲೆ ಅವಳಿಗೆ ಶಿ ಫೆಲ್ಟ್ ದಟ್ ಶಿ ವಾಸ್ ಗೆಟಿಂಗ್ ಮ್ಯಾರಿಡ್ ಆ್ಯಂಡ್ ಆಲ್, ಶಿ ವಾಂಟೆಡ್ ಟು ಗೆಟ್ ಔಟ್ ಆಫ್ ದ ರಿಲೇಷನ್ಶಿಪ್. ಸೊ ಅದು ಆಗುವಾಗ ಅವನು ರೆಡಿ ಇಲ್ಲ. ಸೊ ಆ ಹುಡುಗ ಏನು ಮಾಡ್ತಾ ಇದ್ದ, ದಿನ ಮೆಸೇಜ್ ಹಾಕೋದು. ಸೊ ನೀನು ಎನ್ನೆ ತನಕ ನನ್ನ ಜೊತೆಲಿ ಮಾತಾಡ್ತಾ ಇದ್ದೆ, ಇವಾಗ ನೋಡು ಈ ಥರ ಎಲ್ಲ ಮೆಸೇಜಸ್ ಹಾಕಿದ್ಯಾ, ಇವಾಗ ಯಾಕೆ ಈ ಥರ ಮಾಡ್ತಾ ಇದೆಯಾ? ಸೊ ದೆನ್ ಶಿ ವೆಂಟ್ ಅಹೆಡ್ ಆ್ಯಂಡ್ ಗಿವನ್ ಅ ಕಂಪ್ಲೇಂಟ್. ಸೊ ಆವಾಗ ನಾವು ಇನ್ವೆಸ್ಟಿಗೇಷನ್ ಮಾಡುವಾಗ ಆ ಹುಡುಗ ಹೇಳಿದ್ದು, ಅವಳು ನೆನ್ನೆ ತನಕನೂ ನನಗೆ ಮಾತಾಡ್ತಾನೆ ಇದ್ಲು, ಇವಾಗ ಹಿಂಗೆ ಕಂಪ್ಲೇಂಟ್, ಇವಾಗ ಹೆಂಗೆ ಅದು ಕೇಸಾಗಿ ಹೋಗುತ್ತೆ? ನೆನ್ನೆ ತನಕ ಇಷ್ಟೆಲ್ಲ ಮಾತಾಡಿದ್ದಾಳೆ, ಫೋಟೋಸ್ ಎಲ್ಲ ಶೇರ್ ಮಾಡಿದ್ದಾಳೆ, ಇವಾಗ ಮಾತ್ರ ಕೇಸಾಗಿ ಹೋಗುತ್ತಾ ಅಂತ? ಹೌದು ಆಗುತ್ತೆ. ಸೊ ನೆನ್ನೆ ತನಕ ಇಫ್ ಹಿ ಇಸ್ ರೆಡಿ ವಿತ್ ಯು, ಈವನ್ ನೆಕ್ಸ್ಟ್ ಮಿನಿಟ್ ಇಫ್ ಶಿ ಇಸ್ ನಾಟ್ ರೆಡಿ, ದೆನ್ ಇಟ್ ಈಸ್ ಅ ಡೆಫಿನೆಟ್ ಕೇಸ್, ಬಿಕಾಸ್ ದ ಮಿನಿಟ್ ಶಿ ಫೀಲ್ಸ್ ನೋ, ಇಟ್ ಇಸ್ ಅ ನೋ, ದಟ್ಸ್ ಆಲ್. ನೋ ಮೀನ್ಸ್ ಹೌದು. ದಿಸ್ ಇಸ್ ಓಕೆ. ನಾವು ಹೆಣ್ಮಕ್ಳ ಬಗ್ಗೆ ಎಲ್ಲ ಮಾತಾಡಿದಾಗ ದಿಸ್ ಲೀಡ್ಸ್ ಟು ಮೆಂಟಲ್ ಇಂಬ್ಯಾಲೆನ್ಸ್ಮೆಂಟ್ ಆಫ್ ದಟ್ ಗೈ ಅಲ್ವಾ? Absolutely. ಅದು ಅವ್ರದ್ದು ಪರ್ಸನಲ್ ಲೆವೆಲ್. ಓಕೆ, ಸೊ ದಟ್, ಬಟ್ ವೆನ್ ಇಟ್ ಕಮ್ಸ್ ಟು ಟೆಕ್ನಿಕಲಿ ಆಸ್ ಪಾಶ್, ಒನ್ ಥಿಂಗ್ ಇಸ್, ಹಂಗೆ ನೋಡಿದ್ರೆ ಎಮೋಷನಲಿ ಮೆಚ್ಯೂರ್ಡ್ ವಿ ಆಲ್ ಹ್ಯಾವ್ ಟು ಬಿ. ನಮ್ಮ ಎಮೋಷನ್ಸ್ ನಾವು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಗೊತ್ತಿರಬೇಕು ನಮಗೆ. ಸೊ ಇಫ್ ವಿ ಆರ್ ಡಿಸ್ಟ್ರೆಸ್ ವಿ ಕ್ಯಾನಾಟ್ ಗೋ ಆ್ಯಂಡ್ ಹರಾಸ್ ದಟ್ ಲೇಡಿ. ಕರೆಕ್ಟ್. ಸೊ ಈ ಥರ. ಬಟ್ ಇದು ಉಲ್ಟಾನೂ ಆಗಿದೆ ಎಷ್ಟೊಂದು ಸತಿ, ದಟ್ ಒನ್ ಆಫ್ ದ ಕೇಸ್ನಲ್ಲಿ ದ ಮ್ಯಾನ್ ಹ್ಯಾಸ್ ಮೂವ್ಡ್ ಆನ್, ಸೊ ಬಟ್ ದ ವುಮನ್ ಇಸ್ ನಾಟ್ ರೆಡಿ ಟು ಗಿವ್ ಅಪ್. ಸೊ ಅದು ಆ ಥರ ಕೇಸೂ ಆಗಿದೆ ಅವಾಗ. ಸೊ ಇವಾಗ ಮ್ಯಾರಿಡ್, he is also married, she is also married, they are into this thing. ಆಮೇಲೆ ಈ ಪಾಶ್ ಕೇಸ್ ಆಗಿ ಅವ್ರ ಮನೆಯಲ್ಲೆಲ್ಲ ಗೊತ್ತಾಗಿ ದಿಸ್ ಫ್ಯಾಮಿಲಿ ಇದೆಲ್ಲ ಈ ಥರದ ಕೇಸ್ಗಳು ಬಂದಿರೋದಿದೆಯಾ? ಸೊ harassment is what we are talking about. We do not see if it is mutually agreeing, it is none of our business to see they are married, then ಅದು ಅವರಿಗೆ ಬಿಟ್ಟಿದ್ದು, ಅವ್ರ ಫ್ಯಾಮಿಲಿಗೆ ಬಿಟ್ಟಿದ್ದು, ಅದು ನಮಗೆ ಕನ್ಸರ್ನ್ ಅಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಹರಾಸ್ಮೆಂಟ್, ಒಬ್ರಿಗೆ ಇಷ್ಟ ಇಲ್ಲ ಇನ್ನೊಬ್ರು ಅವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ಮಾತ್ರ ಅದು ಹರಾಸ್ಮೆಂಟ್ ಆಗುತ್ತೆ. ಆ್ಯಂಡ್ ಸಚ್ ಕೇಸಸ್ ವಿ ಟೇಕ್. ಇವಾಗ ಫಾರ್ ಎಕ್ಸಾಂಪಲ್ ಅವ್ರಿಗೆ ಪಾಶ್ ಕೇಸ್ ಆಗಿರುತ್ತೆ, ಬಟ್ ಅಲ್ಲಿ ಎಲ್ಲ ನೀವು ಕಮಿಟಿ ಎಲ್ಲ ಜಡ್ಜ್ಮೆಂಟ್ ಕೊಟ್ಟಿರ್ತಾರೆ, ಎಲ್ಲ ಆಗಿರುತ್ತೆ, ಅದೇ ಕಾರ್ಪೊರೇಟ್ ಕಲ್ಚರ್ ಇರ್ತಾರೆ, ದೆನ್ ಬೋತ್ ಆಫ್ ದ ಎಂಪ್ಲಾಯೀಸ್ ಆರ್ ಔಟ್ ಆಫ್ ದ ಸಿಸ್ಟಮ್, ಅವ್ರು ಬೇರೆ ಕಂಪ್ನಿಗಳಿಗೆ ಸೇರಿಕೊಂಡು ಮೂವ್ ಆನ್ ಆದರು, ಎಲ್ಲ ಆಯಿತು. ಬಟ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಅಗೇನ್ ಎಲ್ಲೋ ಬಂದು ಇದಕ್ಕೆ ತಿರ್ಗಾ ವಾಪಸ್ ಇದಾಯಿತು ಅಂದಾಗ, ವಿಲ್ ಯು ಹ್ಯಾವ್ ದೋಸ್ ಹಿಸ್ಟ್ರೀಸ್? ತಿರ್ಗಾ ವಾಪಸ್ ಬರ್ಬೋದಾ? ಖಂಡಿತ. ಹಿಸ್ಟ್ರಿ ಅಂದರೆ ಈಗ ಏನಾಗುತ್ತೆ, ಇದು ಒಂದು ಮೊನ್ನೆ ಆಗಿರೋ ಕೇಸಲ್ಲಿ ಹೀಗೆ ಆಗಿದೆ. ಸೊ ಇವನ ಮೇಲೆ ಒಂದು ಕೆಲಸ ಬಿಟ್ಬಿಟ್ಟು ಹೊಸ ಕಂಪನಿಗೆ ಜಾಯ್ನ್ ಆಗಿದ್ದಾನೆ ಆ ಹುಡುಗ, ಆ್ಯಂಡ್ ಒಂದು ಕೇಸ್ ಬಂದಿದೆ, ಪಾಶ್ ಕೇಸು. ಸೊ ಆ ಕೇಸ್ ಬಂದಾಗ ನಾವು ಇನ್ವೆಸ್ಟಿಗೇಷನ್ ಮಾಡುವಾಗ ನಾವು ಟ್ರ್ಯಾಕ್ ಮಾಡ್ತೀವಿ. ಸೊ ಅವ್ನು ಹಿಂದಿನ ಕಂಪನಿನಲ್ಲಿ ಹೇಗಿದ್ದ, ಅದ್ರ ಹಿಂದಿನ ಕಂಪನಿ. ಸೊ ಅಂಟಿಲ್ ವಿ ಗೆಟ್ ಆಲ್ ದ ಇನ್ಫಾರ್ಮೇಷನ್ ವಿ ಕಲೆಕ್ಟ್. ಸೊ ಹಿಂದಿನ ಕಂಪನಿನಲ್ಲಿ ಕೂಡ ಹಿ ರಿಸೈನ್ಡ್ ಫ್ರಮ್ ದ ಕಂಪನಿ ಬಿಕಾಸ್ ಆಫ್ ಸಿಮಿಲರ್ ಕೇಸಸ್. ಸೊ ಇದೆಲ್ಲ ಅವನ ಮೇಲೆ ಒಂದು ಕೇಸ್ ಬಿಲ್ಡ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಇಟ್ ಈಸ್ ಒನ್ಸ್ ಇಟ್ ಈಸ್ ರೆಕಾರ್ಡೆಡ್, ಇದು ಟ್ರ್ಯಾಕ್ ನಾವು. ಆ್ಯಂಡ್ IC ಕಮಿಟಿನಲ್ಲಿ ಅದು ಮೇಜರ್ ಅಂದರೆ ಡಾಕ್ಯುಮೆಂಟೇಷನ್, ಎವ್ರಿಥಿಂಗ್ ವಿಲ್ ಬಿ ಡಾಕ್ಯುಮೆಂಟೆಡ್. ಬಿಕಾಸ್ ಒಂದೊಂದ್ಸತಿ ನಾವು ನಾವು ಏನೋ ಒಂದು ಹೇಳ್ತೀವಿ ರಿಸಲ್ಟು, ಓಕೆ ಇವ್ರನ್ನ ಟ್ರಾನ್ಸ್ಫರ್ ಮಾಡಿ, ಆ ಹುಡುಗನಿಗೆ ಅದು ಸರಿ ಹೋಗಲ್ಲ, ನಾನು ಏನೂ ಮಾಡಿಲ್ಲ, ವಾಟ್ ಯು ಆರ್ ಟೆಲಿಂಗ್ ಇಸ್ ರಾಂಗ್ ಅಂತ. ಸೊ ಹಿ ಕ್ಯಾನ್ ಗೋ ಹೆಡ್ ಆ್ಯಂಡ್ ಪುಟ್ ಅ ಕಂಪ್ಲೇಂಟ್ ಇನ್ ದ ಕೋರ್ಟ್. ಸೊ ಆ ಕೋರ್ಟ್ಗೆ ಹೋಗಿದ ತಕ್ಷಣ ಅವ್ರು ಫಸ್ಟ್ ಕ್ವಶನ್ನೇ ಕೇಳೋದು, ನಿಮ್ಮ IC ಕಮಿಟಿ ಇದು ರಿಪೋರ್ಟ್ ತೋರಿಸಿ ಅಂತ. ಸೊ ದಟ್ ಮೀನ್ಸ್ IC ಕಮಿಟಿನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರಬೇಕು, ಆ್ಯಂಡ್ ಅದನ್ನು ನಾವು ಇನ್ವೆಸ್ಟಿಗೇಷನ್ ಮಾಡಿರೋದು ಎಲ್ಲ ಡಾಕ್ಯುಮೆಂಟೇಷನು ಇಟ್ಕೊಂಡಿರಬೇಕು. ಸೊ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ನೀವು ಆ ಹಿಸ್ಟ್ರಿ ತೆಗೆದು ನಮಗೆ, ಇವಾಗ ಇಫ್ ಐ ವಾಂಟ್ ಟು ರೀಚ್ ಔಟ್ ಯು ವಿಲ್. ಇದು ಕಾರ್ಪೊರೇಟಲ್ಲಿ ಆಯಿತು, ಕಾರ್ಪೊರೇಟಲ್ಲಿ ಎವ್ರಿಥಿಂಗ್ ವಿಲ್ ಬಿ ರೆಕಾರ್ಡೆಡ್, ಎವ್ರಿಥಿಂಗ್. ಇವಾಗ ಫಾರ್ ಎಕ್ಸಾಂಪಲ್ ಕಮಿಂಗ್ ಬ್ಯಾಕ್ ಟು ರೂರಲ್ ಏರಿಯಾಸ್, ಹಳ್ಳಿಗಳಲ್ಲಿ
ಅಲ್ಲಿ ಶ್ರೀ ಶಕ್ತಿ ಸಂಘ ಇದೆ, ಪೋಸ್ಟಲ್ ಸೊಸೈಟೀಸ್ ಇರುತ್ತೆ, ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇರುತ್ತೆ, ಚಿಕ್ಕದು ಅದು ಅದೇನು ಅಷ್ಟು ಇದಿಲ್ಲ, ಬಟ್ ಅಲ್ಲೂ ಈ ಹ್ಯಾರಾಸ್ಮೆಂಟ್ ಅನ್ನೋದು ಇದ್ದೇ ಇರುತ್ತೆ. ಹೌ ಡು ವಿ ಹ್ಯಾಂಡಲ್ ದೇರ್? ದ ಸೇಮ್ ಥಿಂಗ್, ದ ಶಿ ಪೋರ್ಟಲ್ ಓನ್ಲಿ ವಿ ಹ್ಯಾವ್ ಟು ಗೋ. ಲೋಕಲ್ ಕಮಿಟಿ, ಈಗ ಅನ್ಆರ್ಗನೈಸ್ಡ್ ಸೆಕ್ಟರ್ ಆಯಿತು ಅಂತಂದರೆ ಅದು ಲೋಕಲ್ ಕಮಿಟಿಗೆ ಹೋಗಬೇಕು. ಸೊ ಅಲ್ಲಿ ಕೂಡ ಟ್ರ್ಯಾಕ್ ಆಗಿರುತ್ತೆ, ಎಲ್ಲನೂ ರೆಕಾರ್ಡ್ ಆಗುತ್ತೆ, ಟ್ರ್ಯಾಕ್ ಆಗುತ್ತೆ. ಇವಾಗ ಪೊಲೀಸ್ ಅವ್ರ ಹತ್ರ ಹೋಗಿ ನಮ್ಗೆ ಈ ಥರ ಹ್ಯಾರಾಸ್ಮೆಂಟ್ ಆಗ್ತಿದೆ ಅಂದರೆ ವಿಲ್ ದೇ ಕಮ್? ಈಗ ಒಂದು ರೀಸೆಂಟ್ ಆಗಿ ವಿ ವರ್ ಟಾಕಿಂಗ್ ಅರ್ಲಿಯರ್ ಆಲ್ಸೋ ಆಟೋ ಡ್ರೈವರ್. ಸೊ ಈಗ ನಮ್ಗೆ ಆಟೋ ಡ್ರೈವರ್ ಇಸ್ ಲೈಕ್ ಮೂವಿಂಗ್. ನಾವು ಯಾವುದು ಈಗ ಲೋಕಲ್ ಕಮಿಟಿ ಅಂದರೆ ಒಂದು ಡಿಸ್ಟ್ರಿಕ್ಟ್ ಇರುತ್ತೆ, ಆ ಡಿಸ್ಟ್ರಿಕ್ಟಲ್ಲಿ ಲೋಕಲ್ ಕಮಿಟಿ ಇರುತ್ತೆ, ಅಲ್ಲಿ ವರ್ಕ್ ಮಾಡೋರು ಜನ ಅಲ್ಲಿಗೆ ಹೋಗಿ ರೆಕಾರ್ಡ್ ಮಾಡ್ಕೋತಾರೆ. ಮೇ ಬಿ ಸಮ್ ಟೈಮ್ ಈಗ ಎಷ್ಟು ಜನ ಡ್ರೈವರ್ಸ್, ಆಟೋ ಡ್ರೈವರ್ಸ್ ಎಲ್ಲ ವುಮೆನ್ ಆಗಿದ್ದಾರೆ, ಅವ್ರಿಗೆ ಆ ಥರ ಇಲ್ಲ ಅಂದರೆ ಅವರು NGOಗೆ ಹೋಗ್ಬೋದು, ಇಲ್ಲ ಪೊಲೀಸಿಗೆ ಹೋಗಿ ಕಂಪ್ಲೇಂಟ್ ಮಾಡಿ ಅಲ್ಲಿಂದ ಅವ್ರು ಹೆಲ್ಪ್ ತೊಗೋಬೋದು. ಟೇಕ್ ಇಟ್ ಫಾರ್ ಆಸ್ ಆಟೋ ಡ್ರೈವರ್ಸ್ ಅಂದ ತಕ್ಷಣ ಒಳ್ಳೆಯದು ತುಂಬ ಇದೆ. ಆಟೋ ಡ್ರೈವರ್ಸ್ ಮನೆ ಮುಂದೆ ಬಂದು ಪಿಕ್ ಮಾಡಿ ಬಿಟ್ಟು ಎಲ್ಲ ಕೆಲವುದು 1% ದೇ ಯೂಸ್ ಅಬ್ಯೂಸ್ ಲ್ಯಾಂಗ್ವೇಜಸ್. ಅಂದರೆ ಎಷ್ಟು ಕೆಟ್ಟ ಕೊಳಕ, ಅದೇನೋ ಈಗಂತೂ ಅದೇನೋ ಕಿವಿಗೆ ಹಾಕೊಂಡು ಎಷ್ಟೊಂದು ಜನ ಮಾತಾಡ್ತಾರೆ. ಓಕೆ, ಊಟ ಆಯ್ತಾ, ಅದಲ್ಲ, ತುಂಬ ಲೋ ಕ್ಲಾಸ್ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾರೆ. ಹಿಂದೆ ಕೂತಿರೋರ್ಗು ವಿ ಕೆನಾಟ್ ಟ್ರಾವೆಲ್. ಅಂದರೆ ಇಳಿಸಪ್ಪ ಮಾಡಪ್ಪ ಇದನ್ನ ಹೇಳಕ್ಕೂ ನಮ್ಗೆ ಹೇಳಿದ್ರೆ ಹೋಗಲೇ ಅಂದ್ಬಿಡ್ತಾರೆ ಅಂತ ಭಯ. ಯಾಕಂದ್ರೆ ಅಷ್ಟು ಲೋ ಕ್ಲಾಸ್ ಲ್ಯಾಂಗ್ವೇಜಲ್ಲಿ ಅವ್ರು ಮಾತಾಡ್ತಾ ಇದ್ದಾಗ ಬೇರೆಯವ್ರ ಜೊತೆ ನಮ್ಗೆ ಇಳಿಸಪ್ಪ ಅಂತ ನಾವು ಒಳ್ಳೆ ಲ್ಯಾಂಗ್ವೇಜಲ್ಲಿ ಮಾತಾಡಿದ್ರು ಅವ್ರು ಇಳಿಯಮ್ಮ ಅಂತ ಅಷ್ಟೊಂದು ಸೌಜನ್ಯ ಇರಲ್ಲ. ಈ ಥರದ ಕೇಸಸನ್ನು ಹೆಂಗೆ ಹ್ಯಾಂಡಲ್ ಮಾಡ್ತಾರೆ? ಇಟ್ ಇಸ್ ಸೊ ಅದೇ ಈಗ ನಾವು ಔಟ್ಸೈಡ್ ದ ವರ್ಕ್ ಪ್ಲೇಸ್ ಹೋದಾಗ ಆ್ಯಂಡ್ ಅವರು ಎಂಪ್ಲಾಯೀಸ್ಗೆ ಕನೆಕ್ಟೆಡು ಅಲ್ಲದೆ ಇರೋದ್ರಿಂದ ಅಗೇನ್ ಐ ವುಡ್ ಸಜೆಸ್ಟ್ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು, ಇಲ್ಲ ಲೋಕಲ್ ಕಮಿಟಿ. ಹರಾಸ್ಮೆಂಟ್ ಅಂತ ಅನ್ನಿಸ್ತು ಅಂದರೆ ಲೋಕಲ್ ಕಮಿಟಿಗೆ ಹೋಗಬೇಕು. ಸೊ ಆ್ಯಸ್ ಫಾರ್ ಅಸ್ ಪಾಶ್ ಇಸ್ ಕನ್ಸಿಡರ್ಡ್, ಇದು ವರ್ಕ್ ಪ್ಲೇಸಲ್ಲಿ ಇರುತ್ತೆ ಆ್ಯಂಡ್ ಆ ವರ್ಕ್ ಪ್ಲೇಸ್ ಒಂದು ಅದಕ್ಕೆ ಅಂತ ಒಂದು ಬಾರ್ಡರ್ ಇದೆ, ಅಷ್ಟರಲ್ಲೇ ಸೀಮಿತವಾಗಿ ಇರುತ್ತೆ ಇದು. ಈ ಪಾಶಿಂದ ಕಂಪ್ನಿಗೆ ಎಫೆಕ್ಟ್ ಆಗಿರೋದಿದೆಯಾ? ಅಂದರೆ ನಂಗೆ ಈ ಕಂಪ್ನಿ ಬೇಡ, ಅಯ್ಯಪ್ಪ ಇಲ್ಲಿ ಪಾಶ್ ಕೇಸಸ್ಸೇ ಜಾಸ್ತಿ, ಈ ಥರ ಎಫೆಕ್ಟ್ ಆಗಿರೋದು? ಆ ಥರ ಆಗಿಲ್ಲ, ಇನ್ಫ್ಯಾಕ್ಟ್ ಉಲ್ಟಾ ಆಗಿದೆ. ಈಗ ಎಷ್ಟು ಸತಿ ಈಗ ನಮ್ಮದೊಂದು ಹೊಸ ಒಂದು ಕಂಪನಿಗೆ ನಾನು ಎಕ್ಸ್ಟರ್ನಲ್ ಮೆಂಬರ್ ಆಗಿ ಹೋಗ್ತಾ ಇದ್ದೀನಿ, ಅಲ್ಲಿ ರಿಟೆನ್ಷನ್ ತುಂಬ ಹೈ ಇದೆ, ತುಂಬ ಜನ ಕೆಲಸ ಬಿಡಲ್ಲ ಅಲ್ಲಿ. ಯಾತಕ್ಕೆ ಅಂದರೆ ದೇ ಆರ್ ಹ್ಯಾಪಿ ದಟ್ ಈ ಥರದೊಂದು ಅವೇರ್ನೆಸ್ ಪ್ರೋಗ್ರಾಮ್ಸ್ ಕ್ರಿಯೇಟ್ ಆಗ್ತಾ ಇದೆ. ತುಂಬ ಚಿಕ್ಕ ಹುಡುಗರು, ಏನಂದರೆ ಒಂದು 25 to 30 ಏಜ್ ಬ್ರ್ಯಾಕೆಟಲ್ಲೇ ಇದ್ದಾರೆ ಅಲ್ಲಿ ಮಕ್ಕಳು, ಎಂಪ್ಲಾಯೀಸು. ಸೊ ದೇ ಆರ್ ಹ್ಯಾಪಿ. ಯಾಕೆಂದರೆ ಹುಡುಗರಿಗೂ ಈಗ ನಾವು ಹೇಳುವಾಗ ಪಾಶ್ ಅಂತ ಹೇಳುವಾಗ ಇದು ಎರಡು ಥರನೂ ಇದಾಗುತ್ತೆ. ಒಂದು ಸೇಫ್ ಅಂತಲೂ ಫೀಲ್ ಆಗುತ್ತೆ, ಅಟ್ ದ ಸೇಮ್ ಟೈಮ್ ಹುಡುಗರಿಗೆ ಕೆಲವು ಸತಿ ಭಯನೂ ಬಂದ್ಬಿಟ್ಟಿದೆ. ಇವರು ಏನು ಮಾತಾಡಿದ್ರೆ ಏನಪ್ಪ ಇದು ಅಂತ ಸುಮ್ಮನೆ ಹೆಣ್ಮಕ್ಳು ಹೋಗಿ ಕಂಪ್ಲೇಂಟ್ ಮಾಡಿಬಿಟ್ರೆ ಅನ್ನೋ ಒಂದು ಭಯ ಇದೆ. ಸೊ ನಮಗೀಗ ಒಂದು ಪಾಶ್ ಕಮಿಟಿ ಇದೆ, ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದಾಗ ಅವ್ರಿಗೆ ಹೇಗೆ ನಮ್ಮನ್ನು ನಾವು ತೊಡಗಿಸ್ಕೋಬೇಕು ಅನ್ನೋದು ಒಂದು ಐಡಿಯಾ ಬರುತ್ತೆ ಅವ್ರಿಗೆ. ಸೊ ದೇ ಆರ್ ಹ್ಯಾಪಿ ಓನ್ಲಿ. ಇನ್ಫ್ಯಾಕ್ಟ್ ಅಂಥ ಕಂಪನಿಯಲ್ಲಿ ಸೇಫಾಗಿ ಅವ್ರು ವರ್ಕ್ ಮಾಡ್ತಾರೆ ಇಫ್ ದೇ ನೋ ದ್ಯಾಟ್ ದ ಕಂಪನಿ ಇಸ್ ಪಾಶ್ ಕಾಂಪ್ಲಿಯಂಟ್. ಇವಾಗ ಈ ಪಾಶ್ ಅನ್ನೋದು ಆ್ಯಕ್ಚುಲಿ ಎಜುಕೇಷನ್ ಸಿಸ್ಟಮಲ್ಲಿ ಇದೆಲ್ಲೂ ಇಲ್ಲ. ಅಂದರೆ ಇವಾಗ ಕಾರ್ಪೊರೇಟ್ ಲೆವೆಲ್ಗೆ ಬಂದಾಗ ನಮಗೆ ಪಾಶ್ ಟ್ರೈನಿಂಗ್ ಕೊಡ್ತಾರೆ, ಅವು ಪಾಶ್ ಅನ್ನೋ ಹಿಂಗೂ ಇರುತ್ತೆ, ಗುಡ್ ಟಚ್ ಬ್ಯಾಡ್ ಟಚ್ ಅಂತ ಚಿಕ್ಕ ಮಕ್ಳು ಹೇಳ್ಕೊಡ್ತಾರೆ, ದಟ್ ಇಸ್ ಟ್ರೂ. ಬಟ್ ಎಜುಕೇಷನ್ ಸಿಸ್ಟಮಲ್ಲಿ ವೈ ಡೋಂಟ್ ದೇ ಇಂಪ್ಲಿಮೆಂಟ್ ಆಸ್ ಎ ಸ್ಟಡಿ? ಹೌದು, ಈಗ ತುಂಬ ಕಡೆ ಮಾಡ್ತಾ ಇದ್ದೀವಿ, ನಾವೇ ಹೋಗ್ಬಿಟ್ಟು ವರ್ಕ್ಶಾಪ್ಸ್ ಕೊಡ್ತೀವಿ. ಎಷ್ಟೊಂದು ಯೂನಿವರ್ಸಿಟಿ ಇಂಜಿನಿಯರಿಂಗ್ ಕಾಲೇಜಸ್ಸಲ್ಲೆಲ್ಲ ಇಟ್ ಇಸ್ ಬಿಕಮ್ ಒಂದು ವರ್ಕ್ಶಾಪ್ ಇದ್ದೇ ಇರುತ್ತೆ. ಮ್ಯಾಂಡೇಟರಿ ಅಂತ ಇಲ್ಲ, ಬಟ್ ಇರುತ್ತೆ. ಕಂಪನೀಸಲ್ಲಂತೂ ಇಟ್ ಇಸ್ ಮ್ಯಾಂಡೇಟರಿ. ಬಟ್ ನಾವು ಈ ಥರ ಒಂದು ವರ್ಕ್ಶಾಪ್ಸ್, ಯಾಕಂದರೆ ಅವ್ರು ಕಾಲೇಜ್ ಟು ಕಾರ್ಪೊರೇಟ್ ಹೋಗ್ತಾ ಇದ್ದಾರಲ್ಲ, ಸೊ ಅವ್ರಿಗೆ ಹೇಳ್ಕೊಡ್ಬೇಕಾಗತ್ತೆ ಕೆಲವು ಸತಿ. ನೀವು ಕಾರ್ಪೊರೇಟಲ್ಲಿ ಹೋದಾಗ ಹೇಗೆ, ಬಿಕಾಸ್ ಕಾಲೇಜಲ್ಲಿ ಎಲ್ಲರೂ ಒಂದು ಹುಡುಗಿರು ಎಲ್ಲ ತುಂಬ ಕ್ಯಾಶುಯಲ್ ಆಗಿರ್ತಾರೆ, ಕೈ ಹಾಕೋದು, ಹಾಯ್ ಮಚ್ಚ ಅನ್ನೋದು, ಇಲ್ಲ ವಾಟ್ ಎವರ್ ದ ವರ್ಡ್ಸ್ ದೇ ಆರ್ ಯೂಸಿಂಗ್ ದೇ ಕ್ಯಾನ್ ಯೂಸ್ ಹ್ಯಾಪಿಲಿ. ಸೊ ಆದರೆ ಒಂದು ಕಾರ್ಪೊರೇಟಿಗೆ ಹೋದ ತಕ್ಷಣ ಹೇಗೆ ಅವರು ನಡ್ಕೋಬೇಕು, ಹೇಗೆ ಅದೆಲ್ಲ ಕೆಲಸದ ಬ್ಯಾಕ್ ಫೈರ್ ಆಗುತ್ತೆ. ಸೊ ಇದೆಲ್ಲ ಒಂದು ಅವೇರ್ನೆಸ್ ಕೊಡೋಕ್ಕೆ ಅಂತಲೇ ನಾವು ಒಂದು ವರ್ಕ್ಶಾಪ್ ಕೂಡ ಮಾಡ್ತೀವಿ. ಸೊ ಆ್ಯಂಡ್ ಹುಡುಗಿರಿಗೆ ಕೂಡ ಹೋದರೆ ಹೇಗೆ ಸೇಫಾಗಿರ್ಬೋದು ನೀವು ಅಂತ. ಸೊ ಈಗ ಆಗ್ತಾಯಿದೆ, ಅದು ವರ್ಕ್ಶಾಪ್ಸ್ ಕೂಡ ಮಾಡಿದ್ದೀವಿ ನಾವು. ಇವಾಗ ಪಾಶ್ ಅನ್ನೋದು ಅಪಾರ್ಟ್ ಫ್ರಮ್ ಮೇಲ್ ಆ್ಯಂಡ್ ಫೀಮೇಲ್ ಟ್ರಾನ್ಸ್ಜೆಂಡರ್ಸ್ ಅವ್ರಿಗೇನು ಆಗುತ್ತಾ, ಅಪ್ಲೈ ಆಗುತ್ತಾ? ಸೊ ಇವಾಗ ಟ್ರಾನ್ಸ್ಜೆಂಡರ್ ಅಂದರೆ ನಾನು ಆ್ಯಕ್ಚುಲಿ ಆ್ಯಸ್ ಐ ಟೋಲ್ಡ್ ಯು ಅರ್ಲಿಯರ್, ಸೊ ಈಗ ಹೊಸದಾಗಿ ಗೌರ್ಮೆಂಟ್ ಅವರು ನಮಗೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಥರ್ಡ್ ಜೆಂಡರ್ ಅಂತ. ಒಂದು ಮೇಲ್ ಒಂದು ಫೀಮೇಲ್ ಬಂದು ಥರ್ಡ್ ಜೆಂಡರ್. ಪಾಶ್ ಏನು ಇಟ್ ಕನ್ಸಿಡರ್ಸ್ ಓನ್ಲಿ ವುಮೆನ್, ಪ್ರೊಟೆಕ್ಟ್ಸ್ ವುಮೆನ್ ಜೆಂಡರ್ನ ಮಾತ್ರ. ಅಂದರೆ ಬೈ ಬರ್ತ್ ನಾವು ವುಮೆನ್ ಆಗಿರ್ತೀವಿ ಅನ್ನುವಾಗ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಇಲ್ಲ I identify myself as a woman. I was born as a man, but I identify myself as a woman ಅನ್ನುವಾಗ್ಲೂ ಕೆಲವು ಸತಿ ಅದು ಪ್ರೊಟೆಕ್ಟ್ ಮಾಡಿರೋದು ಇದೆ ಪಾಶ್ ಆ್ಯಕ್ಟು. ಬಟ್ ಇಫ್ ಯು ಕನ್ಸಿಡರ್ ಯುವರ್ ಸೆಲ್ಫ್ ಆಸ್ ಅ ಥರ್ಡ್ ಜೆಂಡರ್, ಇದಕ್ಕೆ ನಾವು ಕೊಟ್ಟಿಲ್ಲ. ಬಟ್ ಅಫ್ಕೋರ್ಸ್ ಅಗೇನ್ HR ಇಂದ ಪ್ರಕಾರ ಜೆಂಡರ್ ಈಕ್ವಾಲಿಟಿ ಕ್ಲಾಸ್ ಹಾಕಿಬಿಟ್ಟು ಎವ್ರಿಬಡಿ ಈಸ್ ಪ್ರೊಟೆಕ್ಟೆಡ್ ಅಂಡರ್. ಸೊ ಬಟ್ ಇದು ಹಾಗೆ ನೀವು ಹೇಳಿದಾಗ ಔಟ್ಸೈಡ್ ದ ಕಾರ್ಪೊರೇಟ್ ವರ್ಲ್ಡ್ ಅವ್ರು ಬರಲ್ಲ.
ಅಗೇನ್ ಇಟ್ ವಿಲ್ ಬಿಕಮ್ ಎ ಕಂಪ್ಲೇಂಟ್ ಅಟ್ ದಟ್ ಟೈಮ್. ಕರೆಕ್ಟ್. ಈಗ ಪಾಶ್ ಇಸ್ ಡೆಫಿನೆಟ್ಲಿ ಎಟ್ ದ ವರ್ಕ್ ಪ್ಲೇಸ್. ಹೌದು. ಸೊ ನಿಮ್ಗೆ ಎಲ್ಲೇ ವರ್ಕ್ ಪ್ಲೇಸಲ್ಲಿ ಈಗ ಒಂದು ಹರಾಸ್ಮೆಂಟ್ ಆಗಿದ್ರೆ ಅದು ಪಾಶ್ಗೆ ಬರುತ್ತೆ. ಅದು ಅದರ ಆಚೆ ಏನಾಗಿದ್ರು ಕೂಡ ವರ್ಕ್ ಪ್ಲೇಸು ವರ್ಕಿಂಗ್ ಅವರ್ಸ್ಗಿಂತ ಆಚೆ ಆಗಿತ್ತು ಅಂದರೆ ಇಟ್ ವಿಲ್ ಬಿ ಲೈಕ್ ನಾಟ್ ಅಂಡರ್ ಪಾಶ್ ಬಟ್ ಇಟ್ ಕ್ಯಾನ್ ಬಿ ಲೈಕ್ ಅ ಕಂಪ್ಲೇಂಟ್. ಇವಾಗ ಹರಾಸ್ಮೆಂಟ್ ಅಂತಂದಾಗ ಅದು ನಿಜಾನೂ ಇರ್ಬೋದು, ಸುಳ್ಳು ಇರ್ಬೋದು. ಎಷ್ಟೋ ಜನ ನನಗೆ ಇನ್ಕ್ರಿಮೆಂಟ್ ಕೊಟ್ಟಿಲ್ಲ ಅಂತಾಗಲಿ ಅಥವಾ ನನಗೆ ಸಪೋರ್ಟ್ ಮಾಡ್ತಿಲ್ಲ ಅಂತಾಗಲಿ ಏನಕ್ಕೋ ಒಂದು ಇದಿಟ್ಕೊಂಡು ಹರಾಸ್ಮೆಂಟ್ ಅಂತ ಕೇಸ್ ಹಾಕ್ಬಿಡ್ತಾರೆ. ಅದನ್ನು ನೀವು ಎಷ್ಟು ಜೆನ್ಯೂನ್ ಆಗಿ ಟೆಸ್ಟ್ ಮಾಡ್ತೀವಿ? ಇದಂತೂ ತುಂಬಾ ಮುಖ್ಯವಾದ ಪ್ರಶ್ನೆ. ಯಾಕೆಂದರೆ ತುಂಬ ಜನ ಗಂಡು ಮಕ್ಳಿಗೆ ಹೆದರ್ಕೋತಾರೆ. ಓಕೆ, ನಾವು ಒಂದು ಮೀಟಿಂಗ್, ನನಗೆ ನನ್ನ ಫ್ರೆಂಡ್ಸೇ ಎಷ್ಟೊಂದು ಜನ ಹೇಳಿದ್ದಾರೆ, ಮೀಟಿಂಗ್ ರೂಮಲ್ಲಿ ಹೋದರೆ ಬಾಗಿಲು ಹಾಕೊಂಡು ಮಾತಾಡೋಕ್ಕೆ ಭಯ ಆಗುತ್ತೆ, ಯಾಕಂದರೆ ಆಚೆ ಬಂದರೆ ಇನ್ನೇನು ಕಂಪ್ಲೇಂಟ್ ಆಗೋಗ್ಬಿಡುತ್ತೋ ಅಂತ. ಸೊ ಈ ಥರ ಒಂದು ಪಾಶ್ ನಾವು ಅವೇರ್ನೆಸ್ ಮಾಡೋರು, ಎನಿ ಪಾಶ್ ಸರ್ಟಿಫೈಡ್ ಟ್ರೈನರ್ ಇರ್ಬೋದು, ದಯವಿಟ್ಟು ಆ ಭಯ ಮೂಡಿಸ್ಬೇಡಿ ಅಂತ ಒಂದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಬಿಕಾಸ್ ಇಟ್ ಇಸ್ ಟು ಕ್ರಿಯೇಟ್ ಸೇಫ್ ಎನ್ವೈರನ್ಮೆಂಟ್ ಫಾರ್ ವುಮೆನ್ ಆ್ಯಂಡ್ ಮೆನ್ ಅಷ್ಟೇ. ಓಕೆ, ಸೊ ಈಗ ಹೌದು, ಫ್ರಾಡ್ ಕಂಪ್ಲೇಂಟ್ಗಳು ಬಂದಿದೆ, ಎಷ್ಟೊಂದು ಸತಿ ಬಂದಿದೆ. ನಾನೇ ಆ ಕೇಸನ್ನು ಹ್ಯಾಂಡಲ್ ಮಾಡಿದ್ದೀನಿ. ಸೊ ಏನಾಗಿದೆ, ಒಂದು ರೀಸೆಂಟ್ ಯಾವುದೋ ಒಂದು ಕಂಪನಿನಲ್ಲಿ ಆಗಿರೋದು ಇದು. ಅವ್ರಿಗೆ ಪ್ರಾಜೆಕ್ಟ್ ಕೊಟ್ಟಿಲ್ಲ, ಶಿ ವಾಸ್ ನಾಟ್ ಕೇಪಬಲ್. ಪರ್ಫಾರ್ಮೆನ್ಸ್, ಎಸ್ಪೆಷಲಿ ಪರ್ಫಾರ್ಮೆನ್ಸ್ ರಿವ್ಯೂ ಮಾಡೋ ಟೈಮ್ನಲ್ಲಿ ಇದೆಲ್ಲ ಆಚೆ ಬರುತ್ತೆ. ಸೊ ಅವ್ರಿಗೆ ನೆಕ್ಸ್ಟು ಮಾಡೋದಕ್ಕೆ ಪ್ರಾಜೆಕ್ಟ್ ಕೊಟ್ಟಿಲ್ಲ, ಬೆಂಚಲ್ಲಿ ಕೂಡಿಸಿದ್ದಾರೆ ಅನ್ನೋ ಕಾರಣಕ್ಕೆ ಅವಳು ಏನು ಮಾಡಿದ್ದಾಳೆ, ಅವ್ರ ಮ್ಯಾನೇಜರ್ ಮೇಲೆ ಫ್ರಾಡ್ ಕಂಪ್ಲೇಂಟ್ ಹಾಕಿದ್ದಾಳೆ. ಸೊ ಅದನ್ನು ಇಂಟರ್ನಲ್ ಕಮಿಟಿನ ಅವ್ರು ರಿಜಿಸ್ಟರ್ ಮಾಡೋಕ್ಕಿಂತ ಮುಂಚೆಗೆ ಲಕ್ಕಿಲಿ ಕೇಸ್ ಅವ್ರ ಹುಡುಗನ ಬಗ್ಗೆ ಒಂದು ಎಂಕ್ವೈರಿ ಮಾಡಿ, ಅವ್ರ ಹುಡುಗಿ ಬಗ್ಗೆ ಎಂಕ್ವೈರಿ ಮಾಡಿದಾಗ ಏನು ಗೊತ್ತಾಗಿದ್ದು ನಮಗೆ ಅಂದರೆ, ಆ ಹುಡುಗಿದು ಲಾಸ್ಟ್ ಕಂಪನಿಯಿಂದ ಬಂದಲಲ್ಲ, ಅಲ್ಲೂ ಕೂಡ ಅವಳು ಇದೇ ಥರ ಕಂಪ್ಲೇಂಟ್ ಮಾಡಿದ್ದಾಳೆ. ಎವ್ರಿ ಟೈಮ್ ಶಿ ಡಸ್ ದಿಸ್. ಇಸ್ ದ ಥರ್ಡ್ ಕಂಪನಿ ಶಿ ಇಸ್ ದೇರ್. ಥರ್ಡ್ ಕಂಪನಿ ಇದು. ಎವ್ರಿ ಟೈಮ್ ಪರ್ಫಾರ್ಮೆನ್ಸ್ ರಿವ್ಯೂ ಬಂದಾಗ ಅವಳು ಪರ್ಫಾರ್ಮೆನ್ಸ್ ಸರಿ ಇಲ್ಲ ಅಂತ ಅವಳಿಗೆ ಒಂದು ನೋಟ್ ಕೊಟ್ಟ ತಕ್ಷಣ ಅವಳು ಏನು ಮಾಡ್ತಾಳೆ, ಅವಳ ಮ್ಯಾನೇಜರ್ ಮೇಲೆ ಪಾಶ್ ಕಂಪ್ಲೇಂಟ್ ಹಾಕ್ತಾ ಇದ್ದಾಳೆ. ಸೊ ಫಸ್ಟ್ ಕಂಪನಿನಲ್ಲಿ ಏನು ಮಾಡಿದ್ದಾರೆ, ನಮಗೆ ಯಾಕೆ ತಲೆನೋವು ಅಂದ್ಬಿಟ್ಟು ಅವಳನ್ನ ಬೇರೆ ಟೀಮ್ಗೆ ಹಾಕ್ಬಿಟ್ಟಿದ್ದಾರೆ. ಆ ಬೇರೆ ಟೀಮ್ ಮ್ಯಾನೇಜರ್ ಮೇಲೂ ಅವಳು ಕಂಪ್ಲೇಂಟ್ ಮಾಡಿದ್ದಾಳೆ. ಆವಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಅಂದ ತಕ್ಷಣ ಬಿಡಿಸ್ಬಿಟ್ಟಿದ್ದಾರೆ ಅವಳನ್ನ, ಅವಳೇ ರಿಸೈನ್ ಮಾಡಿಸಿದ್ದಾರೆ. ಅಲ್ಲಿಂದ ಬಂದು ಸೆಕೆಂಡ್ ಕಂಪನಿಗೆ ಬಂದಿದ್ದಾಳೆ. ಸೆಕೆಂಡ್ ಕಂಪನಿನಲ್ಲೂ ಸೇಮ್ ಕೇಸ್, ಶಿ ಇಸ್ ಲೆಫ್ಟ್ ನೌ ಇನ್ ದ ಥರ್ಡ್ ಕಂಪನಿ. ಥರ್ಡ್ ಕಂಪನಿನಲ್ಲಿ ಅವಳು ಟೀಮ್ ಎ ಟೀಮ್ ಬಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಮತ್ತು ಟೀಮ್ ಸಿಗೆ ಬಂದಾಗ ಟೀಮ್ ಸಿ ಮ್ಯಾನೇಜರ್ ಮೇಲೂ ಇದೇ ಥರ ಪಾಶ್ ಕಂಪ್ಲೇಂಟ್ ಹಾಕಿದ್ದಾಳೆ, ಪರ್ಫಾರ್ಮೆನ್ಸ್. ಸೊ ಶಿ ಇಸ್ ಬೀನ್ ಡೂಯಿಂಗ್ ಇಟ್ ಫಾರ್ ಇಯರ್ಸ್ ಆ್ಯಕ್ಚುಲಿ. ಹಾಕಿದ ತಕ್ಷಣ ಆ ಮ್ಯಾನೇಜರ್ ಏನು ಮಾಡಿದ್ದಾನೆ, ಅವನು ಸ್ವಲ್ಪ ಸ್ಟ್ರಾಂಗ್ ಇದ್ದಾನೆ, ನಾನೇನು ಮಾಡಿಲ್ಲ, ಸೊ ವೈ ಶುಡ್ ಐ ಗೆಟ್ ಸ್ಕೇರ್ಡ್ ಅಂದ್ಬಿಟ್ಟು ಹಿ ಇಸ್ ಫಾರ್ ದ ಕೇಸ್. ಸೊ ಅವಾಗ ಅವ್ರು ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿದಾಗ, ಅವಳದು ಟ್ರ್ಯಾಕ್ ರೆಕಾರ್ಡ್ ಚೆಕ್ ಮಾಡಿದಾಗ ಶಿ ಇಸ್ ಬೀನ್ ಡೂಯಿಂಗ್ ಇಟ್. ಅವಳಂತರ ಸೀರಿಯಲ್ಲಾಗಿ ಇದೇ ಥರ ಮಾಡ್ಕೊಂಡು ಬಂದಿದ್ದಾಳೆ ಎಲ್ಲ ಕಡೆನೂ. ಸೊ ಇದು ಮಾತ್ರ ತುಂಬಾ ಒಂದು ತಪ್ಪು ಕೆಲಸ. ಬಿಕಾಸ್ ಇಟ್ ಕ್ಯಾನ್ ಬಿ ಅವ್ರದ್ದು ಕೆರಿಯರ್ ಹೋಯಿತು ನೆಕ್ಸ್ಟು. ಬಿಕಾಸ್ ಅವಳ ಬಗ್ಗೆ ಅದು ರೆಕಾರ್ಡೆಡ್ ಆಗಿರತ್ತೆ ಈಗ ಎಲ್ಲ ಕಡೆನೂ. ಪ್ಲಸ್ ಇಟ್ ಪನಿಷಬಲ್ ಅಫೆನ್ಸ್ ಇದು ಫೈನ್ ಆಗ್ಬೋದು, ಇಲ್ಲ ಏನಾದರೂ ಜೈಲ್ ತನಕನೂ ಹೋಗ್ಬೋದು. ಸೊ ಮ್ಯಾಲಿಷಿಯಸ್ ಆ್ಯಂಡ್ ಫ್ರಾಡ್ ಕೇಸ್ ಆಗ್ತು ಅಂದರೆ ಇಟ್ ಈಸ್ ಈಕ್ವಲಿ ಪನಿಷಬಲ್ ಅಫೆನ್ಸ್. ಇವಾಗ ಪಾಶ್ ಅಂತಂದರೆ ಇಟ್ಸ್ ಓನ್ಲಿ, ನೀವು ಹೇಳ್ದಂಗೆ ಓನ್ಲಿ ರಿಲೇಟೆಡ್ ಟು ಸೆಕ್ಷುಯಲ್ ಹರಾಸ್ಮೆಂಟ್ ಅಂತಲೇ ಹೇಳಿ ಅಟ್ ವರ್ಕ್ ಪ್ಲೇಸ್. ಇವಾಗ ಶಿ ಇಸ್ ವೆರಿ ಹಾಟ್, ದಟ್ಸ್ ಆಲ್ಸೋ ಒನ್. ಸಿ ಅಗೈನ್ ಮೆಂಟಲ್ ಹರಾಸ್ಮೆಂಟ್, ಸೆಕ್ಷುಯಲ್ ಹರಾಸ್ಮೆಂಟ್ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡುವಾಗ ಸೆಕ್ಷುಯಲ್ ಹರಾಸ್ಮೆಂಟ್ದು ಡೆಫಿನೇಷನ್ನು ನಾವು ಬ್ರಾಡ್ ಆಗಿ ಡಿಫೈನ್ ಮಾಡ್ತೀವಿ. ಅದೇನೇ ಒಂದು 10 ನಿಮಿಷ ಇದೆ. ಬಿಕಾಸ್ ಸೆಕ್ಷುಯಲ್ ಹರಾಸ್ಮೆಂಟ್ ಅಂತ ನಮಗೆ ಬಂದ ತಕ್ಷಣ ತಲೆಗೆ ಬರೋದು ಫಿಸಿಕಲ್ ಕಾಂಟ್ಯಾಕ್ಟೇ ಯಾವಾಗ್ಲೂ, ಅದರ್ವೈಸ್ ಇಟ್ಸ್ ಓಕೆ ಅನ್ನೋ ಥರ. ಬಟ್ ದೇರ್ ಆರ್ ವೇರಿಯಸ್ ಕೈಂಡ್ಸ್ ಆಫ್ ಸೆಕ್ಷುಯಲ್ ಹರಾಸ್ಮೆಂಟ್ ಇಫ್ ಯು ಕ್ಯಾನ್ ಸಿ ರೈಟ್. ಸೊ ಹಾಟ್ ವರ್ಡ್, ನಾನೊಂದು ತುಂಬ ಕನ್ಸರ್ವೇಟಿವ್ ಫ್ಯಾಮಿಲಿಯಿಂದ ಬಂದಿದ್ದೀನಿ ಆ್ಯಂಡ್ ಐ ಆಮ್ ನಾಟ್ ಯೂಸ್ ಟು ದಿಸ್ ಕೈಂಡ್ ಆಫ್ ವರ್ಡ್ಸ್. ಓಕೆ, ಸೊ ನನಗೆ ಅಫೆಂಡ್ ಆಗುತ್ತೆ ಅದೇ ವರ್ಡು. ಇಫ್ ಯು ಯೂಸ್ ಇಟ್ ಟು ಸಂಬಡಿ ಹೂ ಇಸ್ ಔಟ್ ಗೋಯಿಂಗ್, ಹೂ ಇಸ್ ಯೂಸ್ ಟು ಸಚ್, ಶಿ ಮೈಟ್ ಟೇಕ್ ಇಟ್ ಆಸ್ ಅ ಕಾಂಪ್ಲಿಮೆಂಟ್ ಅಲ್ವಾ. ಸೊ ಡಿಫ್ರೆಂಟ್ ಇದೆ. ಸೊ ಕೆಲವೊಂದು ವರ್ಡ್ಸ್ ಯೂಸ್ ಮಾಡಿರ್ಬೋದು. ಇಲ್ಲ ವರ್ಕ್ ಫ್ರಮ್ ಹೋಮ್ ಮಾಡುವಾಗಂತೂ ನಾವು ಅಂದ್ಕೊಂಡ್ವಿ ಈ ಕೊರೋನಾ ಟೈಮ್ನಲ್ಲಿ ವರ್ಕ್ ಫ್ರಮ್ ಹೋಮ್ ಆದಾಗ ಎಷ್ಟೊಂದು ಜನಕ್ಕೆ ಇದು ಬರೋದಿಲ್ಲ ಅಂತ. ಇನ್ ದ ಸೆನ್ಸ್ ಕೆಲಸ ಹೋಗ್ಬಿಡ್ತು ಅಂತಾನೆ, ಕೆಲಸ ಹೋಗ್ಬಿಡ್ತು, ಇನ್ನೊಂದು ನಮಗೆ ಈಗ ಬರ್ತಾ ಇಲ್ಲ, ಫಿಸಿಕಲಿ ಯಾರು ಬರ್ತಾ ಇಲ್ವಲ್ಲ, ಸೊ ಹರಾಸ್ಮೆಂಟ್ ಕೇಸ್ಗಳು ಕಡಿಮೆ ಆಗೋಗುತ್ತೆ ಅಂತ ನಾವು ಅನ್ಕೊಂಡ್ವಿ. ಬಟ್ ಏನಾಯ್ತು, ಜಾಸ್ತಿ ಆಗೋಯ್ತು ಇನ್ಫ್ಯಾಕ್ಟ್. ಸೊ ಬಿಕಾಸ್ ಅಟ್ಲೀಸ್ಟ್ ಇಲ್ಲಿ ಆಫೀಸಲ್ಲಿ ಕೂತಾಗ ಅವ್ರಿಗೆ ಒಂಥರ ಓಕೆ ಅವ್ರು ನೋಡಿದ್ರ ಇವ್ರು ನೋಡಿದ್ರ ಅನ್ನೋದ್ರಲ್ಲಿ ಭಯ ಇತ್ತು. ಈಗ ಮನೆಯಿಂದ ಮಾಡ್ತಾ ಇದ್ರಲ್ವ, ಸೊ ದಟ್ ಫಿಯರ್ ಆಲ್ಸೋ ವಾಸ್ ನಾಟ್ ದೇರ್ ಅವ್ರಿಗೆ. ಸೊ ಈವನ್ ವರ್ಕ್ ಫ್ರಮ್ ಹೋಮ್ನಲ್ಲಿನೂ ಕೂಡ ಹರಾಸ್ಮೆಂಟ್ ಆಗಿರೋದು ಇದೆ. ಹೇಗೆ ಅಂದರೆ ಲೇಟ್ ನೈಟ್ಸು ವಿಡಿಯೋ ಕಾಲ್ ಮಾಡು ಅನ್ನೋದು, ಇದೊಂದು ಕೇಸ್ ಆಗಿದೆ. ಸೊ ದ ಮ್ಯಾನೇಜರ್ ಅವ್ರು ಏನು ಮಾಡಿದ್ದಾರೆ, ಅವರ ಸಬಾರ್ಡಿನೇಟ್ಗೆ ಮೀಟಿಂಗಿಗೆ ಬನ್ನಿ ಅಂತ ಕರೆದಿದ್ದಾರೆ. ಆ್ಯಂಡ್ ಅಟ್ ಅರೌಂಡ್ 8:30 ಆ್ಯಂಡ್ ವೆನ್ ಶಿ ಇಸ್ ಕಮ್, ವಿಡಿಯೋ ಆನ್ ಮಾಡು ಅಂತ ತುಂಬ ಕಂಪಲ್ಷನ್ ಮಾಡಿದ್ದಾನೆ. ಆ್ಯಂಡ್ ಈವನ್ ಆಫ್ಟರ್ ಶಿ ಹಸ್ ಪುಟ್ ಆನ್ ದ ವಿಡಿಯೋ,
ಸೊ ಹಿ ಹಸ್ ಟೋಲ್ಡ್ ಏನು ನೀನು ಯಾಕೆ ಇಷ್ಟು ಕವರ್ ಆಗಿ ಕೂತಿದ್ಯಾ, ಸೊ ಇದು ರಾತ್ರಿ ಆಗಿದೆ ಅಲ್ವಾ, ಸ್ವಲ್ಪ ಆರಾಮಾಗಿರು, ರಿಮೂವ್ ಯುವರ್ ಡ್ರೆಸ್, ಆ ಥರ ಎಲ್ಲ ಹಿ ಹಸ್ ಕಂಪ್ಲೇಂಟ್. ಸೊ ಅದು ಕೂಡ ಹರಾಸ್ಮೆಂಟ್. ಸೊ ಈ ಥರ ಆನ್ಲೈನಲ್ಲಿ ಕೂಡ ಸಖತ್ತು ತುಂಬಾ ಹರಾಸ್ಮೆಂಟ್ಗಳಾಗಿದೆ. ಪಾಶ್ ಫಿಲ್ಮ್ ಇಂಡಸ್ಟ್ರಿನಲ್ಲೂ ವರ್ಕ್ ಆಗುತ್ತಾ? ಬಿಕಾಸ್ ಅಲ್ಲಿ ಜಾಸ್ತಿ. ಹೌದೌದು, ಅವ್ರಿಗೂ ಇಂಟರ್ನಲ್ ಕಮಿಟಿ ಇದೆ. ನಮಗೆ ಪರಿಚಯ ಇರೋರ್ದೇನೆ ಎಷ್ಟೊಂದು ಸತಿ ಅಲ್ಲಿ ವರ್ಕ್ ಸೆಷನ್ಸ್ ಎಲ್ಲ ಮಾಡಿ ಬಂದಿದ್ದೀವಿ. ಸೊ ಹೌದು, ಅವ್ರದ್ದು ಐ ಸಿ ಕಮಿಟಿ ಇದೆ ಆ್ಯಂಡ್ ಅಲ್ಲಿ ಮೀಟು ಅಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಈ ಅವೇರ್ನೆಸ್ಸು ಅಲ್ಲಿ ಆಗ್ತಾನೆ ಇದೆ ಅಲ್ಲೂ. ಆಗ್ತಾನೆ ಇರುತ್ತೆ. ಇಟ್ ಈಸ್, ನೀವು ಹೇಳೋದು ಪಾಶ್ ಈಸ್ ಅ ವೆರಿ ಗುಡ್ ಥಿಂಗ್, ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡ್ತಾ ಇದೆ ಅಂತ. ಇಟ್ ಈಸ್ ಈಗ ಒಂದು ನೆಸೆಸಿಟಿ ಆಗೋಗಿದೆ ನಮಗೆ ಪಾಶ್ ಅನ್ನೋದು ವರ್ಕ್ ಪ್ಲೇಸ್ನಲ್ಲಿ ಟು ಫೀಲ್ ಸೇಫ್. ಅಲ್ಲಿ ಅದ್ರ ಬೆನಿಫಿಟ್ಸ್ನ ನಾವು ಸರಿಯಾಗಿ ತಿಳ್ಕೊಬೇಕು, ಅವೇರ್ನೆಸ್ ಸರಿಯಾಗಿರಬೇಕು. ಅದು ಯಾರನ್ನೂ ಹೆದರ್ಸಕ್ಕಲ್ಲ, ಇಲ್ಲ ಗಂಡು ಮಕ್ಕಳು ಎಲ್ಲ ಕೆಟ್ಟವರು ಅಂತ ಪ್ರೂವ್ ಮಾಡೋಕ್ಕೂ ಅಲ್ಲ. ಇದರಿಂದ ಕೆಲವೊಂದು ಬೆನಿಫಿಟ್ಸ್ ಹೆಣ್ಮಕ್ಳಿಗಿದೆ ಆ್ಯಂಡ್ ಗಂಡು ಮಕ್ಕಳು ಕೂಡ ಇದ್ರ ಬಗ್ಗೆ ಅವೇರ್ನೆಸ್ ಇತ್ತು ಅಂದರೆ ಹೇಗೆ ನಮ್ಮನ್ನು ನಾವು ತೊಡಗಿಸ್ಕೋಬೋದು ಆಫೀಸ್ಗಳಲ್ಲಿ ಅನ್ನೋದೊಂದು ಮಾಹಿತಿ ಸಿಗುತ್ತೆ. ದಟ್ ಈಸ್ ವಾಟ್ ಇಸ್ ಅಬೌಟ್. ಇವಾಗ ಪಾಶ್ ಕಂಪ್ಲೇಂಟ್ ಕೊಟ್ಟಿರೋ ಕೆರಿಯರ್ಸು ವಾಟ್ ನೆಕ್ಸ್ಟ್, ಐ ಮೀನ್ ಅದೇನಾಗುತ್ತೆ? ಸೊ ಈಗ ನಾವು ಅದೇ ಕಂಪನಿನಲ್ಲಿ ಇರ್ತೀವಿ. ಈಗ ಪಾಶ್, ಸೊ ದೆರ್ ಆರ್ ಕೇಸಸ್ ವೇರ್ ಇನ್ ಅವ್ರಿಗೆ ವಿ ಹ್ಯಾವ್ ಆಸ್ಕ್ ದೆಮ್ ಟು ಲೀವ್ ಬಿಕಾಸ್ ಈಗ ಕೆಲವು ಸತಿ ಅವ್ರ ಕೆಲಸ ತೆಗಿಬೇಕಾಗಿ ಬರುತ್ತೆ. ಈಗ ನಾವು ತೆಗೆದ್ರೆ ಅದು ರೆಕಾರ್ಡೆಡ್ ಬರುತ್ತೆ ಬಿಕಾಸ್ ಆಫ್ ಪಾಶ್ ಅಂತ. ಸೊ ಮೆನಿ ಅ ಟೈಮ್ಸ್ ದೇ ಹ್ಯಾವ್ ಬಿನ್ ಆಸ್ಕ್ ಟು ರಿಸೈನ್ ಫ್ರಮ್ ದ ಕಂಪನಿ. ಸೊ ಕೆಲಸ ಹೋಗಿರುತ್ತೆ ಆ್ಯಂಡ್ ಅದು ಇಟ್ಸ್ ಆಲ್ವೇಸ್ ಅ ಬ್ಯಾಡ್ ರಿಮಾರ್ಕ್ ಆನ್ ದ ಕೆರಿಯರ್. ಬಿಕಾಸ್ ನಾವು ಇನ್ನೊಂದು ಕಡೆ ಕೆಲಸಕ್ಕೆ ಹೋಗುವಾಗ ಡೆಫಿನೆಟ್ಲಿ ಒಂದು ಟ್ರ್ಯಾಕ್ ಚೆಕ್ ಆಗೇ ಆಗುತ್ತೆ ಅವ್ರದ್ದು, ಹೌ ಇಸ್ ಹಿ ಅಂತೆಲ್ಲ. ಸೊ ಅದು ನಮ್ಮ ಮಕ್ಕಳನ್ನೆಲ್ಲ ಇವಾಗ ಆಫೀಸಿಗೆ ಕಳಿಸ್ಬೇಕಾದ್ರೆ ಪಾಶ್ ರೆಕಾರ್ಡ್ಸ್ ನೋಡಿ ಕಳಿಸ್ಬೇಕು. ದಟ್ ಈಸ್ ಟ್ರೂ. ಇದು ತುಂಬ ಸರಿಯಾಗಿ ಹೇಳಿದ್ದೀರಾ. ಬಿಕಾಸ್ ಈಗ ಎಷ್ಟೊಂದು ಕಂಪನಿಗಳಿಗೆ ಈಗ ಪಾಶ್ ಕಾಂಪ್ಲಿಯೆಂಟ್ ಅಂತ ಇದೆ ಅಂದ್ರೇ ನಮಗೆ ಆ ಬಾಸ್, ಆ ಲೀಡರ್ಸ್ ಬಗ್ಗೆನೇ ಒಂಥರ ಗೌರವ ಬರುತ್ತೆ. ದಟ್ ಮೀನ್ಸ್ ಅಲ್ಲಿ ಕೆಲಸ ಮಾಡೋ ಅವ್ರ ಎಂಪ್ಲಾಯೀಸ್ ಮೇಲೆ ಅವ್ರಿಗೆ ಗೌರವ ಇದೆ, ಕೇರ್ ಇದೆ. ದಟ್ ಇಸ್ ವೈ ಹಿ ಇಸ್ ಡೂಯಿಂಗ್. ತುಂಬ ಜನ ಏನು ಮಾಡ್ತಾರೆ ಅಂದರೆ ಟಿಕ್ ಮಾರ್ಕ್ ಅಷ್ಟೇ. ಕಾಂಪ್ಲಿಯನ್ಸ್ ಅಂದರೆ ಇನ್ನೇನು ಟಿಕ್ ಆಗಿದೆ, ಓಕೆ ಮಾಡಿದ್ದೀರಿ, ನೀವು ಸೈನ್ ಮಾಡಿ, ನಾವು ಸೈನ್ ಮಾಡ್ತೀವಿ ಅಂತ. ಬಟ್ ಓನ್ಲಿ ವೆನ್ ಇಟ್ ಗೋಸ್ ಬಿಯಾಂಡ್ ದಿಸ್, ಆ ಎಂಪಥೆಟಿಕ್ ಫೀಲಿಂಗ್ ಬರುತ್ತಲ್ವ, ನನ್ನ ಜೊತೆ ಕೆಲಸ ಮಾಡೋರು ಎಲ್ಲರೂ ಸೇಫ್ ಆಗಿರ್ಬೇಕಪ್ಪ ನನ್ನ ಕಂಪನಿನಲ್ಲಿ ಅಂತ. ದಟ್ ಈಸ್ ವೆನ್ ಅದು ರಿಯಲ್ ಆಗಿ ಯೂಸ್ ಆಗೋದು ಪಾಶ್ ಅನ್ನೋದು. ಇಲ್ಲಾಂದ್ರೆ ಸುಮ್ಮನೆ ಆನ್ ಪೇಪರ್ಸ್ ಏನು ಬೇಕಾದ್ರೂ ರೆಕಾರ್ಡ್ ಮಾಡ್ಬೋದು. ನಿಜವಾಗ್ಲೂ ತುಂಬ ಒಂದು ವೈಡ್ ಆ್ಯಂಗಲ್ ಸಿಕ್ತು ನಮಗೆ. ಆ್ಯಕ್ಚುಲಿ ಹೌದು, ಇದು ಪಾಶ್ ಅನ್ನೋದು ಒಂದು ದಿನ ಇಡೀ ಮಾಡಬೇಕಾಗಿರೋಂಥ ಸೆಷನ್. ಸೊ ಎಲ್ಲಾದು ಅಲ್ಲೊಂದಿಷ್ಟು ಅಂತ ಟಚ್ ಮಾಡಿದ್ದೀವಿ. ಮಾತಾಡ್ತಿದ್ದಷ್ಟು ಕ್ವಶನ್ಸ್ ಜಾಸ್ತಿ ಆಗ್ತಾನೆ ಇರುತ್ತೆ. ಇಟ್ ಈಸ್ ಬಿಕಾಸ್ ವಿ ಆರ್ ಸಿಟ್ಟಿಂಗ್, ನಾವು ಈ ಸೊಸೈಟಿನಲ್ಲಿ ಆ್ಯಸ್ ಅ ವುಮೆನ್ ಕೂತ್ಕೊಂಡಿದ್ದೀವಿ ಅಂತಂದರೆ ಇದು ಮ್ಯಾಂಡೇಟ್ರಿ, ತಿಳ್ಕೊಳ್ಳೇಬೇಕಾಗಿರೋ ಅಂಥ ವಿಚಾರ. ಒಂದು ಕಡೆ ವರ್ಕ್ ಪ್ಲೇಸ್ಗೆ ಹೋಗಬೇಕಾದ್ರೆ, ಆಚೆ ಹೋಗಬೇಕಾದ್ರೆ ಎಲ್ಲರ ಜೊತೆನೂ ಹ್ಯಾಂಡಲ್ ಮಾಡ್ತೀವಿ. ಯಾಕೆ ಮೂವಿಂಗ್ ಅಂತ ಹೇಳ್ದಂಗೆ ಅದೇ ನಾಪ್ಕೊಂಡು ನಾನು ಬಸ್ಸಲ್ಲಿ ಎವ್ರಿ ಟೈಮ್ ಐ ಬಿ ಟ್ರಾವೆಲಿಂಗ್. ಏನು ನಂಗೆ ವರ್ಸ್ಟ್ ಕೇಸ್ ಫೀಲ್ ಮಾಡೋದು ಇದೇನು, ಅದನ್ನು ಏನಂತ ಅನ್ಕೋಬೇಕು, ಹರಾಸ್ಮೆಂಟ್ ಅಂತ ಅನ್ಕೋಬೇಕಂತನೂ ಗೊತ್ತಿಲ್ಲ. ಫಸ್ಟ್ ಆಫ್ ಆಲು ತುಂಬ ಕ್ರೌಡೆಡ್ ಬಸ್ಸು, ಈ ಕಂಡಕ್ಟರ್ಗಳು ಮೇಲಿಂದ ಆ ಕಡೆಯಿಂದ ಈ ಕಡೆ ಓಡಾಡ್ತಾರೆ, ಈ ಕಡೆಯಿಂದ ಕರೆಕ್ಟ್. ಐ ಡೋಂಟ್ ನೋ ವೈ ದೇ ಡೂ ದಟ್. ಯಾಕೆಂದ್ರೆ 2 ಡೋರ್ ಇದ್ದೇ ಇರುತ್ತೆ ಆಬ್ವಿಯಸ್ಲಿ. ಬಸ್ ಫ್ರಂಟ್ ಅವ್ರು ಬಾಯ್ ಮುಚ್ಕೊಂಡು ಅಲ್ಲಿ ಇಳಿದು ಹೋಗ್ಬೋದು, ಇಲ್ಲ ಅವ್ರು ಹಿಂಗೆ ಹೋಗ್ಬೇಕು. ಅದನ್ನ ಹೆರಾಸ್ಮೆಂಟ್ ಅಂತ ನಾವು ಹೇಳಕ್ಕಾಗಲ್ಲ, ಬಿಕಾಸ್ ಎಲ್ರಿಗೂ ಲೇಟ್ ಆಗಿರುತ್ತೆ, ಟೈಮ್ ಆಗಿರುತ್ತೆ. ಈ ಸೆಲ್ಫ್ ಡೌಟ್ ಅನ್ನೋದೇನೆ ನಮಗೆ ಆ್ಯಕ್ಚುಲಿ ಇದು ಬರಬಾರ್ದು. ಆ್ಯಕ್ಚುಲಿ ವೆನ್ ಇಟ್ ಕಮ್ಸ್ ಟು ಪಾಶ್, ನಾವು ಕಂಪನೀಸ್ನಲ್ಲಿ ಅದೇ ಹೇಳೋದು. ನನಗೆ ಎಷ್ಟೊಂದು ಸತಿ ಅವ್ರ ಹುಡುಗಿರು ಅದೇ ಹೇಳೋದು, ನಮ್ಗೆ ಇದು ಹರಾಸ್ಮೆಂಟ್ ಅಂತಲೇ ಗೊತ್ತಿಲ್ಲ ಅಂತ. ಸೊ ಆ ಸೆಲ್ಫ್ ಡೌಟ್ ನಿಮಗೆ ಅದು ಅನ್ಕಂಫರ್ಟಬಲ್ ಅನ್ನಿಸ್ತು ಅಂದರೆ ಯು ವಾಯ್ಸ್ ಇಟ್ ಔಟ್. ನಾವು ಫಸ್ಟ್ ಹೇಳೋದಷ್ಟೇ, ಸೈಲೆಂಟಾಗಿರಬೇಡಿ, ವಾಯ್ಸ್ ಔಟ್ ಮಾಡಿ. ನಮ್ಗೆ ಇದು ಸರಿ ಹೋಗ್ತಾ ಇಲ್ಲ ಅಂದರೆ ದಯವಿಟ್ಟು, ಅವ್ರಿಗೆ ಗೊತ್ತೂ ಇರಲ್ಲ ಕೆಲವು ಸತಿ ನಾನು ಮುಜುಗರ ಮಾಡ್ತಾ ಇದ್ದೀನಿ ಅಂತ. ಸೊ ಜಸ್ಟ್ ಪ್ಲೀಸ್ ಟೆಲ್ ಓಪನ್ಲಿ ದಟ್ ನನಗೆ ಕಂಫರ್ಟಬಲ್ ಇಲ್ಲ. ಯಾಕೆಂದರೆ ಈಗ ಮುಂಚಿನ ಥರ ಇಲ್ಲ, ಗಂಡ್ಮಕ್ಳು ಜೊತೆಲಿ ಹೆಣ್ಮಕ್ಳು ಎಲ್ಲ ಫೀಲ್ಡಲ್ಲೂ ಬರ್ತಾ ಇದ್ದಾರೆ. ನಾವು ಹೆಣ್ಮಕ್ಳು ವಿ ಆರ್ ಲರ್ನಿಂಗ್ ಫ್ರೀಡಮ್, ಒಬ್ಬರೇ ಇರೋದು ಗೊತ್ತು, ಒಬ್ಬರೇ ಓಡಾಡೋದು ಗೊತ್ತು, ಎಲ್ಲ ಗೊತ್ತು. ಬಟ್ ಅಲಾಂಗ್ ವಿತ್ ದಟ್ ಅದನ್ನು ಅಕ್ಸೆಪ್ಟ್ ಮಾಡೋಕ್ಕೆ ಗಂಡ್ಮಕ್ಳಿಗೂ ಆ ಮೆಂಟಾಲಿಟಿ ಚೇಂಜ್ ಆಗಬೇಕು ಸ್ವಲ್ಪ. ಅದು ಅತ್ತೆ ಅವರು ಅಮ್ಮಂದ್ರ ಮೆಂಟಾಲಿಟಿ ಚೇಂಜ್ ಮಾಡಬೇಕು. ನಾನು ಹೇಳೋದು ಪೇರೆಂಟ್ ಮೆಂಟಾಲಿಟಿ ಚೇಂಜ್. ಇದೊಂದು ಪ್ಲ್ಯಾಟ್ಫಾರ್ಮ್ ಮೂಲಕ ದಾಟ ಐ ಕೈಂಡ್ ಆಫ್ ಎಲ್ಲ ಪೇರೆಂಟ್ಸ್ಗೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ ಹೆಣ್ಮಕ್ಳಿಗೆ ನಾವು ಸೇಫಾಗಿರಿ ಅಂತ ಹೇಳ್ಕೊಡೋಕ್ಕಿಂತನೂ ಮುಂಚೆ ನಮ್ಮ ಗಂಡು ಮಕ್ಳಿಗೆ ಪ್ಲೀಸ್ ಟ್ರೀಟ್, ರೆಸ್ಪೆಕ್ಟ್ ಕೊಡಿ ವುಮೆನ್ಗೆ ಅನ್ನೋದು ಒಂದು ಮಾತು ಅವ್ರಿಗೆ ಮನದಟ್ಟು ಮಾಡೋಕ್ಕೆ ಹೇಳ್ಕೊಟ್ಟು. ಯು ಶುಡ್
ಪರ್ಫೆಕ್ಟಾಗಿ ಹೇಳ್ಬೇಕು. ನೋ ಮೀನ್ಸ್ ನೋ ಅನ್ನೋದನ್ನ ಕಲಿಲೇಬೇಕು ಅವರು. ಹೌದು, ಅದು ಅಕ್ಸೆಪ್ಟೆನ್ಸ್, ಆ ನೋ ಅಂತ ಇರೋದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ಫಸ್ಟ್ ಬರಬೇಕು. ಹೌದು, ಬೇಡ ಅಂದ ತಕ್ಷಣ ಬಿಡೋದನ್ನ ಯಾಕೆ ಅಂತ ಕೇಳೋ ಬದಲು ಬಿಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಅಲ್ವಾ, ಬಿಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅಂತ. ಏನ ನೋ ಮೀನ್ಸ್ ನೋ ಅಂತ ಹೇಳಿದ್ರೆ ಡಿಪ್ರೆಷನ್ ಅಂತ ಈಗ ಒಂದು ಈ ಕಂಪ್ನೀಸ್ ಅಲ್ಲೆಲ್ಲ ಈ ತರ ಮಾಡಿರೋದು ಒಳ್ಳೆ ಉದ್ದೇಶವಾಗಿ ಮಾಡಿರ್ತಾರೆ. ವಿಲ್ ಯೂಸ್ ಇಟ್ ಇನ್ ಅ ಪ್ರಾಪರ್ ವೇ ಅಂತ ನೀವು ಹೇಳಿದ್ರಿ. ಥ್ಯಾಂಕ್ ಯು ಫಾರ್ ಕಮಿಂಗ್. ಅದೇ ನಾನು ಹೇಳಿದಾಗೆ ತುಂಬ ಇನ್ಫಾರ್ಮೇಶನ್ ಸಿಕ್ತು ನಮಗೂ ಇದರಿಂದ. ಥ್ಯಾಂಕ್ ಯು. ಹೋಪ್ಫುಲಿ ಇಲ್ಲಿಂದ ನಮ್ಮ ಈ ಪಾಡ್ಕಾಸ್ಟ್ ನೋಡ್ತಾ ಇರೋ ದರ್ಶಕರಿಗೆ ಎಲ್ಲರಿಗೂ ಇದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಮಾಹಿತಿ ಸಿಕ್ಕಿರತ್ತೆ ಅನ್ಕೋತೀನಿ. ಸೊ ಎಲ್ಲರೂ, ನಾನು ಹೇಳೋದು ಎಲ್ಲರೂ ಪಾಸ್ಟ್ ಒಂದು ಟ್ರೈನಿಂಗ್ ತಗೊಳ್ಳೋಣ. Definitely. ಇವತ್ತು ನಿಮ್ಮನ್ನ ಮೀಟ್ ಮಾಡಿದ್ಮೇಲೆ ಐ ಫೀಲ್ ನಾವು ಒಂದು ತಗೊಳ್ಳೋಣ, ನಾವು ಒಂದು 4 ಜನಕ್ಕೆ ಸ್ಪ್ರೆಡ್ ಮಾಡೋಣ. ಈ ಉದ್ದೇಶ ನಮಗೆ ಖಂಡಿತ. ಅಪ್ಕಮಿಂಗ್ ವರ್ಕ್ಶಾಪ್ ಇದೆ, ಓಪನ್ ವರ್ಕ್ಶಾಪ್, ಅದ್ರ ಡೇಟ್ಸ್ ಎಲ್ಲ ನಾನು ಅನೌನ್ಸ್ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಜಾಯ್ನ್ ಆಗಿ. ಇದ್ರ ಬಗ್ಗೆ ಮಾಹಿತಿ ಇರಲೇಬೇಕು. ಎವ್ರಿ ವುಮನ್ ನೀಡ್ಸ್ ಟು ಹ್ಯಾವ್, ಮೆನ್ ಆಲ್ಸೋ, ಮೆನ್ ಆ್ಯಂಡ್ ವುಮೆನ್ ನೀಡ್ ಟು have some kind of information about their workplace policies, and POSH is the main important policy adralli. ಥ್ಯಾಂಕ್ ಯು ಸಂಧ್ಯಾ. ನಮ್ಮ ಟಾಕ್ಸ್ಗೆ ಬಂದಿದ್ದಕ್ಕೆ ಭಾಳ ಖುಷಿ ಆಯಿತು. ಚೈಲ್ಡ್ಹುಡ್ಡಲ್ಲಿ ನಾವು ಬರೀ ಆಟ ಆಡಿಲ್ಲ, ಇವಾಗ ಈ ಥರ ಡಿಸ್ಕಷನ್ಗೂ ಕೂತಿದ್ದೀವಿ. ನೆಕ್ಸ್ಟ್ ನೋಡೋಣ ಯಾವ ಥರ ಡಿಸ್ಕಷನ್ ಕೂತ್ಕೊಳ್ಳೋಣ ಅಂತ. ಥ್ಯಾಂಕ್ ಯು ಸೋ ಮಚ್ ಕರೆದಿದ್ದಕ್ಕೆ. ಆ್ಯಂಡ್ ಐ ರಿಯಲಿ ಎಂಜಾಯ್ಡ್ ನಿಮ್ಮ ಜೊತೆ ಮಾತಾಡಿದ್ದು. ಚಿಕ್ಕ ಮಕ್ಕಳಿರುವಾಗ ಏನೇನೋ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ, ಈಗ ತುಂಬ ರೆಲೆವೆಂಟ್ ಆಗಿ ಮಾತಾಡ್ತಾ ಇದ್ದೀವಿ ನಾವು, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಸೊಸೈಟಿ ಆಲ್ಸೋ. ಆ್ಯಂಡ್ ಐ ಕಂಗ್ರ್ಯಾಚುಲೇಟ್ ಬೋತ್ ಆಫ್ ಯು. ಬೆಸ್ಟ್ ವಿಶಸ್. ನಿಮ್ಮೆಲ್ಲ ಪಾಡ್ಕಾಸ್ಟಿಂದನೂ ತುಂಬ ಹೆಲ್ಪ್ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಕಮಿಂಗ್. ಬರ್ತಾನೆ ಇರಿ, ಈ ಥರ ಪಾರ್ಟ್ ಬಿ ಅಂತ ಮಾಡ್ತಾನೆ ಇರೋಣ. POSH is a big spectrum and there is so much more to talk about it, and I think Definitely we'll do that also. Thank you so much.